ಇಲ್ಲ, ಸಮುದ್ರದಲ್ಲಿ ಇಳಿದಿಲ್ಲ ಕರೆ. ಅವು ಇಳಿದವರ ಅಲ್ಲಿ ಕೆಲಸ ಮಾಡುವವರನ್ನ ನೋಡ್ತಾ ಇರ್ತಾನ. ಮೀನು ಹಿಡಿಯಲು ಹೋಗುತ್ತಿರುವ ಬೆಸ್ತರ ಕಷ್ಟವನ್ನ ನೋಡಿ ಸಂತೋಷ ಪಡ್ತಾನಂತ. ಅವರ ಕಷ್ಟವನ್ನ ನೋಡಿ ಸಂತೋಷ ಪಡ್ತಾನ. ಅದು ಎರಡು ವಿಧವಾದ ಸಂತೋಷ. ಆ ಬೆಸ್ತರು ಮಾಡುತ್ತಿರುವ ಸಾಹಸವನ್ನ ನೋಡಿ ಒಂದು ಸಂತೋಷ. ತನಗೆ ಆ ಕಷ್ಟವಿಲ್ಲವಲ್ಲ ಎಂದು ಇನ್ನೊಂದು ಸಂತೋಷ. ಜ್ಞಾನಿ ಆ ಪ್ರೇಕ್ಷಕನಂತೆ ಲೋಕ ಕ್ರಿಯೆಗಳನ್ನ ನಿಶ್ಚಿಂತನಾಗಿ ನೋಡ್ತಾನ. ಹೇಗೆ ಸಕಲ ಜೀವಿಗಳು ಅನುಭವಿಸಲಾರದ ದುಃಖಗಳನ್ನ ಅನುಭವಿಸಲಾರದ ಸುಖಗಳನ್ನ ಅನುಭವಿಸ್ತಿರ್ತಾರಲ್ಲ, ಅವರು ಅನುಭವಿಸಿದ್ದನ್ನ ನೋಡಿ ಇವ ಸದಾ ನಿಶ್ಚಿಂತನಾಗಿ ನೋಡ್ತಿರ್ತಾನ. ಯಾರೋ ತತ್ವವೇತ್ತನಾದ ಜ್ಞಾನಿ ಮಹಾನ್ ಪುರುಷನಾದ. ಸ್ವಪ್ನ ಲೋಕವ ಜಾಗೃತಂ ಸುಳ್ಳೆನುತವಲ್ತೆ, ಸುಪ್ತಂಗೆ ಜಾಗೃತನ ಲೋಕಮಂ ಸುಳ್ಳೆ. ಸ್ವಪ್ನ ಜಾಗೃತ್ ಸುಪ್ತಿಗಳ ಹಿಂದೆ ನಿರ್ಲಿಪ್ತ ಗುಪ್ತಾತ್ಮ ನಿಹುದು ದಿಟಮಂಕುತಿಮ್ಮ. ಎಚ್ಚತ್ತಿರುವವನು ಜಾಗೃತಂ ಸ್ವಪ್ನ ಲೋಕವನ್ನ ಸುಳ್ಳೆನ್ನುವನು ತಾನೆ. ಈಗ ಜಾಗೃತದಲ್ಲಿ ಏನಂತಾನ? ಎಲ್ಲವನ್ನ ಅರಿತಾನ ಕರೆ. ಆ ಜಾಗೃತ ಅವಸ್ಥೆಯನ್ನ ಬಿಟ್ಟು ಸ್ವಪ್ನ ಅವಸ್ಥಕ್ಕೆ ಬಂದಾನಲ್ಲ, ಅಲ್ಲಿ ಜಾಗೃತ ಅವಸ್ಥೆ ಐತೇನಲ್ಲೇ? ಇಲ್ಲೇ ಸ್ವಪ್ನದಲ್ಲಿ. ಅದಕ್ಕೆ ಹೇಳ್ಯಾರ ಅವರು, ಜಾಗೃತ ವ್ಯಾಪಾರ ಸ್ವಪ್ನದಲ್ಲಿ ಇಲ್ಲ, ಸ್ವಪ್ನದ ವ್ಯಾಪಾರ ಸುಪ್ತಿಯಲ್ಲಿ ಇಲ್ಲ. ಒಂದರ ವ್ಯಾಪಾರ ಮತ್ತೊಂದರಲ್ಲಿಲ್ಲ. ಜಾಗೃತ ಅವಸ್ಥೆಯಲ್ಲಿರತಕ್ಕಂಥ ವ್ಯವಹಾರ ಸ್ವಪ್ನದಲ್ಲಿ ಇದೇನು ಇಲ್ಲ. ಸ್ವಪ್ನದ ವ್ಯವಸ್ಥೆ ಜಾಗೃತ ಅವಸ್ಥೆ ಅಲ್ಲೇ ಇದೇನು ಇಲ್ಲ. ಸ್ವಪ್ನದ ವ್ಯಾಪಾರ ಸುಪ್ತಿಯಲ್ಲೇ ಇದೇನು ಇಲ್ಲ. ಸುಪ್ತಿಯಲ್ಲಿರುವ ವ್ಯಾಪಾರ ಜಾಗೃತದಲ್ಲಿ ಇದೇನು ಇಲ್ಲ. ಒಂದರ ವ್ಯಾಪಾರ ಒಂದರಲ್ಲಿ ಇಲ್ಲವೇ ಇಲ್ಲ. ಅದಕ್ಕೆ ತಾನು ಅರಿಯುವವ ಏನದನ? ಜಾಗೃತದಲ್ಲಿ ಅದನ, ಸ್ವಪ್ನದಲ್ಲಿ ಕೂಡ ಅದನ, ಸುಷುಪ್ತಿಯಲ್ಲಿ ಕೂಡ ಅದನಲ್ಲ. ಇದ್ದರೂ ಕೂಡ ಏನ್ ಮಾಡ್ತಾನ? ಎಚ್ಚೊತ್ತಿರುವವನು ಸ್ವಪ್ನ ಲೋಕವನ್ನ ಸುಳ್ಳಂತಾನ ತಾನೆ. ಆದರೆ ಮಲಗಿ ನಿದ್ದೆ ಮಾಡುತ್ತಿರುವವನಿಗೆ, ಸುಪ್ತಂಗೆ ಎಚ್ಚತ್ತಿರುವವನ ಜಗತ್ತು ಸುಳ್ಳೆ. ಸ್ವಪ್ನ ಎಚ್ಚರವಾಗಿರುವಿಕೆ ಮತ್ತು ನಿದ್ರಿಸುವುದು ಇವುಗಳ ಹಿಂದೆ ಯಾವುದಕ್ಕೂ ಅಂಟಿರದ ನಿರ್ಲಿಪ್ತ ಬಿಚ್ಚಿಟ್ಟುಕೊಂಡಿರುವ ಗುಪ್ತವಾದ ಆತ್ಮ ಸ್ವರೂಪ. ನಾವು ಎಲ್ಲ ಸ್ವರೂಪ, ನಮ್ಮ ಸ್ವರೂಪ ಜಾಗೃತ ಅವಸ್ಥೆಯಲ್ಲಿ ಇದೆ, ಸ್ವಪ್ನದಲ್ಲಿ ಇದೆ, ಸುಷುಪ್ತಿಯಲ್ಲಿ ಇದೆ, ಎಲ್ಲದರಲ್ಲಿ ಒಂದಾಗಿ ಇದೆ. ಅದು ಆತ್ಮ ಸ್ವರೂಪ. ಹಿಂಗ ತಿಳಿದುಕೊಂಡು ಸುತ್ತಮುತ್ತನ ಗಾಳೆವಗಂ ನಮ್ಮೊಡಲ ನೊತ್ತಿದೊಡಮ ಹೊರೆಯ ಮನಸ್ಸು ಕಾಣದ ಹೋಲ್. ಪಿತ್ತರದ ಲೋಕ ಭಾರವನಾತ್ಮನರಿಯದಿರೆ ಮುಕ್ತ ಲಕ್ಷಣವದುವೆ ಮಂಕುತಿಮ್ಮ. ಸುತ್ತಮುತ್ತಲು ಇರುವ ಗಾಳಿ ಯಾವಾಗಲೂ ನಮ್ಮ ದೇಹವನ್ನ ಒತ್ತಿದರು ಆ ಭಾರವನ್ನ ಮನಸ್ಸು ತಿಳಿಯದಂತೆ. ಹೊರಗಿನವ ಗಾಳಿ ಆ ನಮ್ಮ ದೇಹವನ್ನ ಒತ್ತಿದಾಗ, ವೇಗವಾಗಿ ಗಾಳಿ ಬೀಸಿದಾಗ, ಆದರೂ ಕೂಡ ಮನಸ್ಸು ಅದನ್ನು ತಿಳಿಯದಂತೆ. ವಿಸ್ತಾರವಾದ ಬಿತ್ತರದ ಲೋಕದ ಭಾರವನ್ನ ಆತ್ಮವು ತಿಳಿಯದಿದ್ದರೆ ಅದೇ ಮುಕ್ತನ ಲಕ್ಷಣ. ಎಲ್ಲವೂ ಅದೇ ಆಗಿರುವಾಗ ತಿಳಿಯುವುದಲ್ಲೇನಿದೆ? ಎಲ್ಲವೂ ಕೂಡ ಆತ್ಮನ ಸ್ವರೂಪ ಇದೆ. ಎಲ್ಲ ಆತ್ಮ ಸ್ವರೂಪದಲ್ಲಿ ನೆಲೆಯಾಗಿ ಆತ್ಮ ತತ್ವಜ್ಞಾನಿ ಸದಾ ಏನಾಗಿರ್ತಾನವ? ನಿಂತು ನೋಡ್ತಿರ್ತಾನ.
ಹಾಗೆ ಅರ್ಜುನ, ನೀನು ಅಂಥದ್ದನ್ನ ನಿಂತು ನೋಡುವ ಆತ್ಮ ಸ್ವರೂಪ ಆ ಅರ್ಜುನನನ್ನ ನಿಮಿತ್ತ ಮಾಡಿಕೊಂಡು ಶ್ರೀಕೃಷ್ಣ ಪರಮಾತ್ಮ ನಮ್ಮ ದಿಕ್ಕರಿಗೆ ತಿಳಿಸಿದ್ದಾರೆ. ಹಾಗೆ ನಾವು ತಪ್ಪಂತೆ ಯುಕ್ತನಾದ ಜ್ಞಾನಿಯು ತಾನು ನೋಡುವಾಗಲೂ ಕಣ್ಣಿಂದ ನೋಡ್ತಾನಲ್ಲ, ಕೇಳುವಾಗ ಕಿವಿಗಳಿಂದ ಕೇಳ್ತಾನ, ಮುಟ್ಟುವಾಗ ತನ್ನ ಕೈಗಳಿಂದ ಮುಟ್ಟುವಾಗ, ಮೂಗಿನಿಂದ ಮೂಸೆಸುವಾಗ, ತಿನ್ನುವಾಗ, ನಡೆಯುವಾಗ, ನಿದ್ರಿಸುವಾಗಲೂ ಕೂಡ, ಉಸಿರು ಬಿಡುವಾಗಲೂ ಕೂಡ, ಮಾತನಾಡುವಾಗ ಕೂಡ, ಬಿಡುವಾಗಲೂ ಕೂಡ, ತೆಗೆದುಕೊಳ್ಳುವಾಗೂ ಕೂಡ, ನಾವು ನೋಡು ಬಿಡುದು ಮಾಡ್ತೇವಲ್ಲ, ಮಾಡಿದರು ಕೂಡ ಕಣ್ಣು ಮುಚ್ಚುವಾಗನು ಕಣ್ಣು ತನ್ನಿಂದ ತಾವು ಮುಚ್ತಾವ ಅಂತಿರ್ತಾರ. ದೇಹ ತಲೆದಿರಬೇಕು, ಹೊಟ್ಟೆ ತುಂಬ ಊಟ ಮಾಡಿರಬೇಕು, ತಲೆಯಲ್ಲಿ ಯಾವ ಚಿಂತೆ ಇರಲಾರದೆ ಕಣ್ಣುಗಳು ತಮ್ಮಿಂದ ತಾವು ಮುಚ್ತಿರ್ತಾವ. ಕಣ್ಣು ತೆಗಿಬೇಕಾದ್ರೂ ಕೂಡ ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಆ ಕಣ್ಣುಗಳೇ ಮಾಡ್ತಾವ, ಮುಚ್ತಾವ. ಹಾಗೆ ಇಂದ್ರಿಯಗಳು ಇಂದ್ರಿಯಾರ್ಥಗಳಲ್ಲಿ ತೊಡಗಿರ್ತಾವಲ್ಲ, ನಾನು ಏನು ಮಾಡುತ್ತಿಲ್ಲ ಅಂತ ತಿಳಿದುಕೋ. ಯಾವೆಲ್ಲ ಯಾವ ಇಂದ್ರಿಯಗಳು, ಕರ್ಮೇಂದ್ರಿಯಗಳಾಗಲಿ, ಜ್ಞಾನೇಂದ್ರಿಯಗಳಾಗಲಿ, ಮನಸ್ಸಾಗಲಿ, ಬುದ್ಧಿಯಾಗಲಿ, ಚಿತ್ತಾಗಲಿ, ಅಹಂಕಾರ ಆಗಲಿ, ಯಾವುದು ಮಾಡಿದರೂ ಕೂಡ ನಾನು ಯಾವುದನ್ನ ಮಾಡುತ್ತಿಲ್ಲ ಅಂತ ಅರ್ಜುನ ನೀನು ತಿಳಿದುಕೋ. ನ ಏವ ಕಿಂಚಿತ್ ಕರೋಮೀತಿ ಇತಿ ಯುಕ್ತಃ ಸಮಾಹಿತಃ ಸನ್ ಮನ್ಯೇತ ಚಿಂತಯೇತ್ ತತ್ವವಿತ್. ಅಂದ್ರ ತತ್ವವಿದನು ಎಂದರೆ ಆತ್ಮನ ನಿಜವನ್ನ ಬದ್ಧವನಾದ ತತ್ವಜ್ಞಾನ ಎಂದೆನಿಸಿಕೊಳ್ಳುತ್ತಾನವ. ನೀನು ಕೂಡ ಏನಾಗೋ ಆತ್ಮ ತತ್ವವನ್ನ ತಿಳಿದುಕೊಂಡು ನೀನು ತತ್ವಜ್ಞಾನಿಯಾಗು, ಪರಮಾರ್ಥವನ್ನ ಕೊಂಡಿರುವಾತನಾಗು ಅಂತ ಹೇಳ್ತಾನ ಪರಮಾತ್ಮ. ಆತ್ಮನಃ ಯಥಾರ್ಥ್ಯಾತ್ಮಂ ತತ್ವಂ ವೇತ್ತಿ ಇತಿ ತತ್ವವಿದಃ. ಏನಂತಾರವರು, ನಾನು ಏನು ಮಾಡುತ್ತಿಲ್ಲಲ್ಲ, ಆ ತತ್ವಜ್ಞಾನಿ ಎನಿಸಿಕೊಂಡವ ಪರಮಾರ್ಥವನ್ನ ಕೊಂಡುಕೊಂಡಿರುವಾತ ಅಂಥವನು ನಾನು ಏನು ಮಾಡುತ್ತಿಲ್ಲ, ಈ ಜಗತ್ತಿನಲ್ಲಿ ನಾನು ಏನನ್ನ ಮಾಡುತ್ತಿಲ್ಲ ಅಂತ ಹೇಳಿ ಯುಕ್ತನಾಗಿ ಅಂದರೆ ಸಮಾಹಿತನಾಗಿ ತಿಳಿದುಕೊಂಡು ಯೋಚಿಸಿಕೊಳ್ಳಬೇಕು. ನೀನು ಕೂಡ ಯೋಚನೆ ಮಾಡಪ್ಪ. ಕದಾ ಕಥಂ ವಾ ತತ್ವ ಅವಧಾರಯನ್ ಮನ್ಯೇತ ಇತಿ ಉಚ್ಯತೆ ಪಶ್ಯನ್ ಇತಿ. ಅದಕ್ಕೆ ನಂತರ ನಾನು ಏನು ಮಾಡುತ್ತಿಲ್ಲ ಅಂತದ್ದನ್ನ ತಿಳಿದುಕೊಂಡು ಯೋಗಯುಕ್ತನಾಗಿ ಅಂದ್ರ ಸಮಾಹಿತನಾಗಿ ತಿಳಿಬೇಕಪ್ಪ. ನೀನು ಯೋಚನೆ ಮಾಡು, ಸಹಜವಾಗಿ ಯೋಚನೆಯನ್ನ ಮಾಡು. ಕದಾ ಕಥಂ ವಾ ತತ್ವಂ ಅವಧಾರಯನ್ ಮನ್ಯತೆ ಮನ್ಯತೆ ಇತಿ ಉಚ್ಯತೆ ಪಶ್ಯನ್ ಇತಿ. ಯಾವಾಗ ತತ್ವವನ್ನ ಹೇಗೆ ನಿಶ್ಚಯಿಸಿ ಕೊಂಡವನಾಗಿ ಹೀಗೆಂದು ತಿಳಿಬೇಕು ಅಂದ್ರ ಹೇಳ್ತಾನ. ಏನಂತನಮ್ಮ? ಪಶ್ಯನ್ ಇತಿ ಹೇಳ್ತಾನ. ಯಾವಾಗ ಹೇಳ್ತಾನ? ಮನ್ಯೇತ ಇತಿ ಪೂರ್ವೇನ ಸಂಬಂಧ. ನೋಡುವಾಗಲೂ ಕೂಡ ಪಶ್ಯನ್ ನೋಡುವ ಇತ್ಯಾದಿ ನೋಡುವಾಗಲೂ ಎಂಬುದೇ ಮುಂತಾದ್ದನ್ನ ಮನ್ಯೇತ ಹಿಂದಿನ ಮಾತಿಗೆ ಅನ್ವಯ ಮಾಡ್ಕೋಬೇಕಂತ. ನೋಡ್ತಾನ, ಕೇಳ್ತಾನ, ಎಲ್ಲದರಲ್ಲಿಯೂ ಕೂಡ ಅವಕ ಅನ್ವಯ ನಾವು ಮಾಡ್ಕೋಬೇಕಂತ. ತಸ್ಯ ಏವಂ ತತ್ವವಿದಃ ಸರ್ವ ಕಾರ್ಯಕರಣ ಚೇಷ್ಟಾಸು ಕರ್ಮಸು ಅಕರ್ಮ ಏವ ಪಶ್ಯತಃ ಸಮ್ಯಕ್ ದರ್ಶಿನಃ ತಸ್ಯ ಸರ್ವ ಕರ್ಮ ಸನ್ಯಾಸೇ ಏವ ಅಧಿಕಾರಃ.
ಹೀಗೆ ತತ್ವವನ್ನು ಅರಿತುಕೊಂಡಿರುವ ಸಕಲ ವಿಧವಾದ ದೇಹೇಂದ್ರಿಯಗಳ ವ್ಯಾಪಾರ ರೂಪವಾಗಿರುವ ಏನ್ ಮಾಡ್ತಾನಮ್ಮ? ಕರ್ಮಗಳಲ್ಲಿ ಆ ಕರ್ಮವನ್ನೇ ಕಾಣುತ್ತಿರುವ, ಕರ್ಮ ಮಾಡಿಯೂ ಕೂಡ ಮಾಡದಂತೆ, ನೋಡಿಯೂ ಕೂಡ ನೋಡದಂತೆ, ಕೇಳಿಯೂ ಕೂಡ ಕೇಳದಂತೆ ಆಚರಣಾಗಿ ನೀನು ಇರು. ಆ ಸರಿಯಾದ ಆತ್ಮಜ್ಞಾನವುಳ್ಳ ಆತನಿಗೆ ಸರ್ವ ಕರ್ಮ ಸನ್ಯಾಸದಲ್ಲಿಯೇ ಅಧಿಕಾರ ಇದೆ. ಅದರಂತೆ ನೀನು ಏನಾಗು ಹೇ ಅರ್ಜುನ, ತಿಳಿದು ನೀನು ವ್ಯಾಪಾರ ಆ ವ್ಯವಸ್ಥೆಯನ್ನ ಮಾಡು. ಕರ್ಮಣಃ ಅಭಾವ ದರ್ಶನಾತ್. ಯಾಕಂದ್ರ ತನಗೆ ಅವ ಕರ್ಮವೇ ಇಲ್ಲವೆಂಬುದನ್ನ ಕಂಡುಕೊಂಡಿರ್ತಾನ. ಯಾರೋ ತತ್ವವೇತ್ತನಾದ ಬಲ್ಲಂಥ ಜ್ಞಾನಿ. ಅದರಂತೆ ನೀನು ಕೂಡ ಜ್ಞಾನಿಯಾಗಿ ಮಾಡಿಯೂ ಕೂಡ ಮಾಡದಂತೆ, ನೋಡಿಯೂ ಕೂಡ ನೋಡದಂತೆ. ನಹಿ ಮೃಗ ತೃಷ್ಣಿಕಾಯಾಂ ಉದಕ ಬುದ್ಧ್ಯ ಪಾನಾಯ ಪ್ರವೃತ್ತ ಉದಕ ಭಾವಜ್ಞಾನೇ ಅಪಿ ತತ್ನ ಏವ ಪಾನ ಪ್ರಯೋಜನಾಯ ಪ್ರವರ್ತತೆ. ಕರ್ಮವೇ ಇಲ್ಲ ಎಂಬುದನ್ನ ಕಂಡುಕೊಂಡಾಗ ಬಿಸಿಲು ಕುದುರೆಯಲ್ಲಿ ನೀರೆಂಬ ಬುದ್ಧಿಯಿಂದ, ಬಿಸಿಲು ಕುದುರೆ ಅದು ಏನಂತಾರ ಅದಕ್ಕ? ಮೃಗಜಲವು ಅಂತಾರಲ್ಲ. ಒಂದು ನರಿ ಅರಣ್ಯದಲ್ಲಿ ಇದ್ದುಕೊಂಡಾಗ ಆ ಉಸುಗಿನ ಭೂಮಿ ಎಲ್ಲಿ ಹೋಗಿ ತಾನು ನೀರಡಿಸಿ ನೀರೈತಂತೇಳಿ ಓಡೋಡಿ ಹೋಗಿ ಬಾಯಾರಿ ಸತ್ಯಂತ ಎಲ್ಲೇ ಸೊಳ್ಳಾದ ನೀರನ್ನ ನೋಡಿ ಆ ಬಿಸಿಲು ಕುದುರೆ ಏನ್ ಮಾಡ್ತಂದ್ರ ನೀರಿನಂತೆ ಹರಿದಂಗ ಆಕತಿ ಕರೆ. ಆದರೂ ಕೂಡ ಅಲ್ಲಿ ನೀರೈತೇನು? ನೀರು ಇಲ್ಲವೇ ಇಲ್ಲ. ಅದಕ್ಕೇನಂತ ಕರೆದಾರ? ಮೃಗಜಲ ಅಂತ ಕರೆದಾರಲ್ಲ. ಸೂರ್ಯನ ಪ್ರಖರವಾದ ಬಿಸಿಲಿನಿಂದ ಉಸುಗಿ ಭೂಮಿಯಲ್ಲಿ ಭೂಮಿ ಕಾದ ಸಂದರ್ಭದಲ್ಲಿ ನಾವು ಹೋಗುವಾಗ ಏನ ಕಾಣ್ತದಂದ್ರ ನೀರು ಸಾಗರದಂತೆ ಹರಿದಂತೆ ಕಾಂತತೆ ಖರೆ. ಅಲ್ಲಿ ವಿಚಾರ ಮಾಡಿ ನೋಡಿದರೆ, ಅಲ್ಲಿ ಹೋಗಿ ನೋಡ್ತೇವಂದ್ರ ನೀರೈತಿನಲ್ಲೇ ಇಲ್ಲವೇ ಇಲ್ಲ. ಅದಕ್ಕೆ ಬಿಸಿಲು ಕುದುರೆಯಲ್ಲಿ ನೀರೆಂಬ ಬುದ್ಧಿಯಿಂದ ಕುಡಿಯುವುದಕ್ಕೆ ಹೊರಟವನು ಅದು ನೀನೆಲ್ಲವೆಂಬ ಜ್ಞಾನವು ಉಂಟಾದ ಬಳಿಕವು ನೀರು ಕುಡಿಯುವುದೆಂಬ ಪ್ರಯೋಜನವಾಗಬೇಕೆಂದು ಅದರಲ್ಲಿಯೇ ತೊಡಗಲಾರಲಲ್ಲವೇ? ನೀರಿಲ್ಲ ಅಂತ ತಿಳಿದುಕೊಂಡಾಗಾದರೂ ಕೂಡ ಆ ನೀರನ್ನ ಕುಡಿಯಲಿಕ್ಕೆ ಹೋಗ್ತಾನೀನವ. ಹೇಗೆ ಜಿಂಕೆ ತಾನು ಕೂಡ ಎಲ್ಲಾ ಕಡೆ ಸುತ್ತಿದರೂ ಕೂಡ ನೀರಡಿಸಿ ಆ ಮರಳು ಪ್ರದೇಶದಲ್ಲಿ ಕಾದ ಪ್ರದೇಶದಲ್ಲಿ ಸೂರ್ಯನ ಪ್ರಖರವಾದ ಬಿಸಿಲಿನಿಂದ ಕಾದ ಭೂಮಿಯಲ್ಲಿ ನೀರು ಕಂಡಂತೆ ಆದರೂ ಕೂಡ ವಿಚಾರ ಮಾಡಿ ನೋಡಿದರೆ ಅಲ್ಲಿ ನೀರೈತೇನು? ಇಲ್ಲ. ಅದರಂತೆ ಇಲ್ಲಿ ಕೂಡ ತಿಳ್ಕೊರಪ್ಪ ನೀನು ಅಂತೇಳಿ ಅರ್ಜುನನನ್ನ ನಿಮಿತ್ತ ಮಾಡಿಕೊಂಡು ನಮ್ಮ ನಿಮ್ಮೆಲ್ಲರಿಗೆ ಶ್ರೀಕೃಷ್ಣ ಪರಮಾತ್ಮ ಬಹಳ ಸುಂದರವಾಗಿ ಹೇಳ್ತಾ ಇದ್ದಾನೆ. ಯಹ ತೋ ಪುನಃ ಆತ್ಮತತ್ವವಿತ್ ಪ್ರವೃತ್ತ ಕರ್ಮಯೋಗೆ. ಆದರೆ ಯಾವನು ತತ್ವವನ್ನ ಅರಿತುಕೊಂಡಿಲ್ಲವೋ, ತನ್ನ ನಿಜವಾದ ಸ್ವರೂಪವನ್ನ ಆ ತತ್ವವನ್ನ ತಿಳಿದುಕೊಂಡಿಲ್ಲವೋ, ಕರ್ಮದಲ್ಲಿಯೂ ತೊಡಗಿರುವವನು ಅವನು. ತನ್ನ ನಿಜವಾದ ಸ್ವರೂಪವನ್ನ ತಿಳಿಯಲಾರದೆ ಅವೇನಗನ ಬರೇ ಆ ಕರ್ಮದಲ್ಲಿ ತೊಡಗೇನ ಖರೆ, ಆತ್ಮತತ್ವವನ್ನ ತಿಳಿದುಕೊಂಡಿಲ್ಲಪ್ಪವ. ಅದಕ್ಕ ನೀನೇನ್ ಮಾಡು, ಚೆನ್ನಾಗಿ ತಿಳಿದುಕೊಂಡು ನೀನು ಅದನ್ನ ಆಚರಣೆ ಮಾಡಿ ಏನೇ ಮಾಡಿದರೂ ಕೂಡ ಅದು ನಾ ಮಾಡಿಲ್ಲ ಅಂತ ನೀನು ತಿಳಿದುಕೋ ಅರ್ಜುನ ಅಂತ ಹೇಳಿ ಅರ್ಜುನನನ್ನ ನಿಮಿತ್ತ ಮಾಡಿಕೊಂಡು ಶ್ರೀ ಕೃಷ್ಣ ಪರಮಾತ್ಮ ನಮ್ಮ ನಿಮ್ಮೆಲ್ಲರಿಗೆ
ಬಹಳ ಸುಂದರವಾಗಿ ಹೇಳ್ತಾ ಇದ್ದಾನೆ. ಅದಕ್ಕ ನಾವು ಏನ್ ಮಾಡ್ಬೇಕು, ಪರಮಾರ್ಥ ತತ್ವವನ್ನ ಯೋಗಯುಕ್ತನು ಅಂದರೆ ಚಿತ್ತವು ಸದಾ ಆತ್ಮಾಕಾರವಾದವನು. ತನ್ನ ಚಿತ್ತು ಆತ್ಮಾಕಾರಾಗಿ ಅದೇ ವೃತ್ತಿಯಲ್ಲಿ ಸದಾ ನೋಡ್ತಾ ಇರ್ತಾನಂತೆ. ಹಂತವ ನೋಡುತ್ತಿದ್ದರು, ಕೇಳುತ್ತಿದ್ದರು, ಯಾವುದೇ ವಸ್ತುವನ್ನ ಮುಟ್ಟುತ್ತಿದ್ದರು ಕೂಡ ಸುಗಂಧ ದುರ್ಗಂಧವನ್ನ ಸೂಸುತ್ತಿದ್ದರು, ಅದನ್ನ ಮೂಸುತ್ತಿದ್ದರು ಕೂಡ, ತಿಂತಾ ಇದ್ರ, ನಿದ್ರೆ ಮಾಡ್ತಾ ಇದ್ರ, ಶ್ವಾಸವನ್ನ ತೆಗೆದುಕೊಳ್ಳುವುದು ಬಿಡುವುದು ಮಾಡ್ತಾ ಇದ್ದರು ಕೂಡ, ಮಾತಾಡ್ತಾ ಇದ್ದರು, ಮಲ ವಿಸರ್ಜನೆ ಮಲಮೂತ್ರಗಳನ್ನ ವಿಸರ್ಜನೆ ಮಾಡ್ತಾ ಇದ್ದರು ಕೂಡ ಅವನ್ನೆಲ್ಲ ತಿಳಿತಾ ಇದ್ದರು, ಕಣ್ಣುಗಳನ್ನ ತೆರಿತಾ ಇದ್ದರು, ಮುಚ್ಚುತ್ತಿದ್ದರು. ಈ ಎಲ್ಲಾ ಕ್ರಿಯೆಗಳು ಕೂಡ ನಡೀತಾ ಇದ್ದಾಗ ಇಂದ್ರಿಯಗಳು ತಮ್ಮ ತಮ್ಮ ವಿಷಯಗಳಲ್ಲಿ ಪ್ರವರ್ತಿಸುವಂತಲೂ ಕೂಡ ಇವುಗಳಿಗೆ ವಿಲಕ್ಷಣನಾದ ಆತ್ಮನಾದ ತಾನು ಏನು ಮಾಡುವನಲ್ಲ ಅಂತ ನಿಶ್ಚಯವಾಗಿ ತಿಳ್ಕೊಂಡನಂತೆ. ಹಂಗ ನೀನು ತಿಳಿದುಕೋ ಅಂದ್ರ ತಾನು ಅಕರ್ತನೆಂಬ ನಿಶ್ಚಯ ಉಳ್ಳವನಾಗಿರ್ತಾನ. ಯಾರೋ ಯೋಗಯುಕ್ತನಾದ ತತ್ವವನ್ನ ಅರಿತಂಥ ಬಲ್ಲಂಥ ಜ್ಞಾನಿ ಹಂಗಾಗಿರ್ತಾನಲ್ಲ, ಅದರಂತೆ ನೀನಾಗು ಅರ್ಜುನ. ಆತ್ಮನು ಏನದನ, ದೇಹ ಇಂದ್ರಿಯ ಮನಸ್ಸು ಕಡೆಗೆ ಅತೀತದನವ. ನಾವೇನ್ ತಿಳ್ಕೊಂಡೇವೆ, ಆತ್ಮ ಎಲ್ಲವೂ ಅವನಾಗ್ಯಾನ ಅಂತ ನಾವು ತಿಳ್ಕೊಂಡೇವಲ್ಲ. ನಾವು ದೇಹವೇ ನಾವಂತ ತಿಳ್ಕೊಂಡೇವಿ, ಮನಸ್ಸು ನಾವಂತ ತಿಳ್ಕೊಂಡೇವಿ, ಬುದ್ಧಿ ನಾವಂತ ತಿಳ್ಕೊಂಡೇವಿ, ಇಂದ್ರಿಯಗಳು ನಾವಂತ ತಿಳ್ಕೊಂಡೇವಲ್ಲ. ಇಂದ್ರಿಯಗಳು ನಾವಲ್ಲ, ಮನಸ್ಸು ನಾವಲ್ಲ. ಅದಕ್ಕ ಚಿದಾನಂದ ರೂಪ ಶಿವೋಹಂ ಶಿವೋಹಂ. ಚಿತ್ ಆನಂದ ಸ್ವರೂಪ, ನನ್ನ ಸ್ವರೂಪ, ಅದನ್ನ ಬಿಟ್ಟು ನಾನು ಯಾವುದು ಅಲ್ಲ ಅಂತ ತಿಳ್ಕೋಬೇಕಂತ. ದೇಹ ನಾನಲ್ಲ. ಈ ದೇಹ ಏನಿದೆ ಪಂಚಮಹಾಭೂತಗಳಿಂದ ಉತ್ಪತ್ತಿಯಾಗಿರುವ ಈ ದೇಹ ನಾನಲ್ಲ, ಇದೋ ನನ್ನದು ಅಲ್ಲ ಅಂತ ಗಟ್ಟಿ ಮಾಡಿಕೊನಿ. ಆತ್ಮನು ದೇಹ ಇಂದ್ರಿಯ ಮನಸ್ಸುಗಳಿಗೆ ಬುದ್ಧಿಗೆ ಹೆಂಗಾಗಿ ನಮ್ಮ ಅತೀತದನ. ಎಲ್ಲ ವ್ಯವಹಾರಗಳು ಕೂಡ ಯಾವ ಇಂದ್ರಿಯಗಳಾಗಲಿ ಅವೇನಿಲ್ಲ ಆತ್ಮ ತತ್ವವನ್ನ ತಿಳಿಯಲಿಕ್ಕೆ ಆಗುವುದಿಲ್ಲ. ಯಾವ ಆಶ್ರಯ ಪಡ್ಕೊಂಡು ಎಲ್ಲವೂ ವ್ಯವಹಾರ ಮಾಡ್ತಾವಂದ್ರ ಆತ್ಮನ ಸತ್ತೆಯನ್ನ ಪಡ್ಕೊಂಡು. ದೇಹ ವ್ಯವಹಾರ ಮಾಡ್ತಾ ಇದೆ, ಮನಸ್ಸು ವ್ಯವಹಾರ ಮಾಡ್ತಾ ಇದೆ, ಬುದ್ಧಿ ವ್ಯವಹಾರ ಮಾಡ್ತಾ ಇದೆ. ಆತ್ಮನನ್ನ ಬಿಟ್ಟು ಇವಕ್ಕೇನಿಲ್ಲ, ಆತ್ಮನನ್ನ ಬಿಟ್ಟು ಇರಲಿಕ್ಕೆ ಅವಕಾಶ ಈ ಜಗತ್ತಿನಲ್ಲಿ ಇಲ್ಲ. ತಿಳ್ಕೊ, ಅವ ಹೆಂಗದನ, ದೇಹಕ್ಕಿಂತಲೂ ಪ್ರತ್ಯಕ್ ಭಿನ್ನನಾಗಿ ಬೇರೆ ಅದಾನ, ಮನಸ್ಸಿಕ್ಕಿಂತಲೂ ಬೇರೆ ಅದಾನ, ಬುದ್ಧಿಕ್ಕಿಂತಲೂ ಕೂಡ ಇಂದ್ರಿಯ ಕರ್ಮೇಂದ್ರಿಯ ಆಗಲಿ ಜ್ಞಾನೇಂದ್ರಿಯಗಳಾಗಲಿ ಆತ್ಮನ ಅವಕ್ಕಿಂತಲೂ ಕೂಡ ಇವ ಹೆಂಗದನ, ಪ್ರತ್ಯಕ್ ಬೇರೆದನ, ಅವ ಅತೀತದನ. ಅವ ಹೆಂಗದನ, ಸರ್ವಕ್ಕೂ ಸಾಕ್ಷಿಯಾಗ್ಯಾನ. ಚಿತ್ತ ವೃತ್ತಿಗಳನ್ನೆಲ್ಲ ಪ್ರಕಾಶ ಮಾಡುವುದರಿಂದ ಎಲ್ಲಕ್ಕೆ ಅವನೇ ಬೆಳಕ ಕೊಡತಾನ. ಕಣ್ಣಿಗೆ ಕಾಣುವಂತೆ ಮಾಡುವನು ಅವನೇ ಪ್ರೇರಣೆ ಮಾಡ್ತಾನ. ಕಣ್ಣಿಗೆ ಕಣ್ಣಾಗಿ, ಕಿವಿಗಳಿಗೆ ಕಿವಿಯಾಗಿ, ಕಾರ್ಯಗಳಿಗೆ ಮಾಡುವ ಶಕ್ತಿ ಸಾಮರ್ಥ್ಯವನ್ನ ಕೊಡುವವ ಯಾವ, ಅವನೇ ಆತ್ಮ ಸ್ವರೂಪ. ಅದು ನನ್ನ ಸ್ವರೂಪ ಅಂತ ನೀನು ತಿಳಿದುಕೋ. ಅವ ಯಾವ ಕಾರ್ಯಕ್ಕೂ ಕರ್ತನಲ್ಲ. ಆತ್ಮ ಯಾವುದಕ್ಕೂ ಕೂಡ ಮಾಡುವ ಕರ್ತ ಅವ ಅಲ್ಲ. ಆದರೂ ಕೂಡ ಅವಿದ್ಯಾ ದೋಷದಿಂದ ಜೀವಿ ಏನ್ ಮಾಡ್ಯಾನ, ತನ್ನ ಸ್ವರೂಪವನ್ನ ಮರೆತು ನಾವೆಲ್ಲರೂ ಏನ್ ಮಾಡೇವಿ, ನಮ್ಮ ನಿಜವಾದ ಆತ್ಮ ತತ್ವವನ್ನ ಮರೆತು ಸ್ಥೂಲ ಸೂಕ್ಷ್ಮ ಕಾರಣ ದೇಹಗಳದೊಂದಿಗೆ ತಾದಾತ್ಮವನ್ನ ವಹಿಸಿ ತಾನು ದೇಹವೆಂತಲೂ ತಾನಲ್ಲದ ತನ್ನದಲ್ಲದ
ಈ ದೇಹ ತಾನಂತ ತಿಳ್ಕೊಂಡು ಅದರಲ್ಲಿ ತಾಜಾತ್ಮವನ್ನ ವಹಿಸಿ ನಾನು ದೇಹ ಅಂತ ಕುಂತೇವಲ್ಲ. ಹೇ ಅರ್ಜುನ, ದೇಹ ನೀನಲ್ಲ. ತಾನೇ ಇಂದ್ರಿಯಗಳೆಂತಲೂ ಕೂಡ ಇಂದ್ರಿಯಗಳ ನಾನಂತ ತಿಳ್ಕೊಂಡಾನ. ಆ ಇಂದ್ರಿಯಗಳು ದೇಹದಲ್ಲಿರತಕ್ಕಂಥ ಇಂದ್ರಿಯಗಳು ನಾನಂತ ತಿಳ್ಕೊಂಡಾನಲ್ಲ, ಆ ಇಂದ್ರಿಯಗಳು ಕೂಡ ನಾನಲ್ಲ ಅಂತ ತಿಳಿದುಕೋ. ಇಂದ್ರಿಯಗಳೆಂತಲೂ ಮನಸ್ಸು ಕೂಡ ನಾನಂತ ತಿಳ್ಕೊಂಡಾನಲ್ಲ, ಅವುಗಳು ಮಾಡುವ ಕ್ರಿಯೆಗಳನ್ನ ವಿಚಾರಗಳನ್ನ ತನ್ನಲ್ಲಿ ಆರೋಪಿಸಿಕೊಂಡು ದುಃಖವನ್ನ ಅನುಭವಿಸ್ತಾನ. ಯಾರೋ ಬದ್ಧನಾದ ಜೀವ. ಅದರಂತೆ ನೀನು ಆಗಬೇಡ. ಅದಕ್ಕ ಶ್ರೋತ್ರಿಯ ಬ್ರಹ್ಮನಿಷ್ಠನಾದ ಸದ್ಗುರುವಿನ ತತ್ವಜ್ಞಾನ ಬೋಧೆಯಿಂದ ಅವಿದ್ಯಾ ದೋಷವನ್ನ ಕಳೆದುಕೊಂಡ ಮಹನೀಯ ಏನ್ ಮಾಡ್ತಾನ? ಆತ್ಮ ಸ್ವರೂಪದಲ್ಲಿ ಸ್ಥಿತನಾಗಿದ್ದುಕೊಂಡು ನಿಜ ಸ್ವರೂಪವನ್ನ ತಿಳಿದು ಆಯಾ ಇಂದ್ರಿಯಗಳಾಗಲಿ ಆಯಾಯ ಇಂದ್ರಿಯಗಳ ಕಾರ್ಯಗಳಲ್ಲಿ ಪ್ರವರ್ತಿಸಿದರೂ ಕೂಡ ತಾನು ಆ ಪ್ರವರ್ತನೆಯನ್ನ ಬೆಳಗುವ ಸಾಕ್ಷಿಯಂತಲೂ. ನಾನು ನಿಂತು ನೋಡುವ ಸಾಕ್ಷಿ ಸ್ವರೂಪ ನನ್ನ ಸ್ವರೂಪ. ಇದಕ್ಕೆಲ್ಲ ಕೂಡ ನಾ ಹೆಂಗದೇನೆ? ಬೇರೆಯಾಗಿ ನಿಂತು ಸಾಕ್ಷಿ ಸ್ವರೂಪನಾಗಿ ನಾನ್ ನೋಡ್ತೇನಂತ ಏನೋ ತಿಳಿದುಕೋ. ತಾನು ಏನನ್ನ ಮಾಡುವವನಲ್ಲವೆಂತೂ ಕೂಡ ನಿಶ್ಚಯಿಸಿ ನಿರ್ವಿಕಾರನಾಗಿರುತ್ತಾನ. ಯಾರೋ? ಆ ತತ್ವವೇತ್ತನಾದ ಜ್ಞಾನಿ. ಅದರಂತೆ ನೀನು ಏನೋ ಏನನ್ನ ಮಾಡಿದರೂ ಕೂಡ ನಾನು ಮಾಡುವುದಿಲ್ಲ ಅಂತ ತಿಳಿದುಕೊಂಡು ಅಂತಃಕರಣ ಧರ್ಮಗಳಾದ ಸುಖ ದುಃಖಗಳನ್ನ ತನ್ನಲ್ಲಿ ಆರೋಪಿಸಿಕೊಳ್ಳದೆ, ಈ ಸುಖ ದುಃಖ ಇವು ನನ್ನಲ್ಲಿ ಇಲ್ಲ, ಈ ಎಲ್ಲವೂ ಕೂಡ ಎಲ್ಲಿದಾವ? ಅಂತಃಕರಣದಲ್ಲಿ ಅದಾವಂತೇಳಿ ತಿಳಿದುಕೊಂಡು ನಿತ್ಯ ನಿರತಿಶಯ ಸಹಜಾನಂದದಲ್ಲಿ ತೃಪ್ತನಾಗಿರ್ತಾನಪ್ಪ. ತತ್ವವನ್ನ ತಿಳಿದಂಥ ಜ್ಞಾನಿ ಇವು ಯಾವ ಕೂಡ ನನಗೂ ಸಂಬಂಧ ಇಲ್ಲ ಅಂತ ತಿಳ್ಕೊಂಡು ತಾನು ತನ್ನ ನಿತ್ಯ ನಿರತಿಶಯವಾದ ಸಹಜಾನಂದದಲ್ಲಿ ತೃಪ್ತನಾಗಿರ್ತಾನಪ್ಪ. ಶುಷ್ಕ ವೇದಾಂತಿಗಳಾದ ಕೆಲವರು ದೃಢವಾದ ಅಪರೋಕ್ಷವಾದ ಆತ್ಮಜ್ಞಾನವನ್ನ ಪಡೆಯದೆ, ಆತ್ಮಜ್ಞಾನವನ್ನ ಎಲ್ಲಿವರೆಗೆ ಪಡೆದುಕೊಳ್ಳುವುದಿಲ್ಲವೋ ದೇಹಾದಿ ಸಂಘಾತದಲ್ಲಿರುವ ತಾಜಾತ್ಮವನ್ನ ಕಳೆದುಕೊಳ್ಳದೆ, ಬಾಯಿಂದ ಹೇಳರಂದರೂ ಕೂಡ ತಾನು ಸಾಧನವನ್ನ ಮಾಡಲಾರದೆ, ಸಾಧ್ಯ ವಸ್ತುವನ್ನ ತಿಳಿಯಲಾರದೆ ವಿಷಯ ಲೋಲರಾಗಿ ಇಂದ್ರಿಯಗಳಿಂದ ತುಚ್ಛ ವಿಷಯಗಳ ಭೋಗಗಳನ್ನ ಅನುಭವಿಸ್ತಾ ಇದ್ದರೂ ಕೂಡ ನಾನು ಅವುಗಳಿಗೆ ಸಾಕ್ಷಿ ಎಂದುಕೊಳ್ಳುತ್ತಾ ತಿರುಗುತ್ತಾರಲ್ಲ, ಇದು ಮಹಾ ಅನಾಚಾರ. ಇದೇನಿದೆ? ಅನಾಚಾರ. ಅದರಂತೆ ಅನಾಚಾರಕ್ಕೆ ಒಳಗಾಗದೆ ನೀನೇ ಮಾಡು, ತಿಳಿದುಕೊಂಡು ವಿಚಾರ ಮಾಡಿ ಅದನ್ನ ಸೋಸಿ ನೋಡು. ಎಲ್ಲದಕ್ಕಿಂತಲೂ ಕೂಡ ನಾನು ಆತ್ಮ ಸ್ವರೂಪನಾದ ನನ್ನ ನಿಜವಾದ ಸ್ವರೂಪವಾಗಿರುವ ನಾನೇನದೇನೆ? ದೇಹಕ್ಕಿಂತಲೂ ಬೇರೆ, ಮನಸ್ಸಿಕ್ಕಿಂತಲೂ ಬೇರೆ, ಬುದ್ಧಿಕ್ಕಿಂತಲೂ ಬೇರೆ, ಇಂದ್ರಿಯಗಳಕ್ಕಿಂತಲೂ ಬೇರೆ, ಆ ಸುಖ ದುಃಖಗಳಿಗಿಂತಲೂ ಕೂಡ ನಾ ಬೇರೆ ಇದ್ದೇನೆ. ನಾನು ಸದಾ ಸಹಜಾನಂದದಲ್ಲಿ ಇರುವವ, ನಿತ್ಯ ನಿರತಿಶಯನಾಗಿ ನನ್ನ ಆತ್ಮ ಸ್ವರೂಪದಲ್ಲಿ ಇರುವವ ಅಂತ ತಿಳ್ಕೊ. ಅದಕ್ಕೆ ನೀನು ಹೇಗೆ ಆ ಅನಾಚಾರ ನಿರ್ವಿಷಯ ಅನಂತ ಸ್ಥಿತಿ ಅವರಿಗೆ ಹೇಗೆ ಬರ್ತದ? ಇವರ ದಾರಿಯೋ ತಪ್ಪು ಎಂತಲೂ ಆದರ್ಶಕ್ಕೆ ಭಂಗ ಬರುತ್ತಂತಲೂ ಕೂಡ ತೋರಿಸುವುದಕ್ಕಾಗಿ ಈ ಮಾಡನ ಈ ಅಧ್ಯಾಯದಲ್ಲಿ ಸಾಕ್ಷಿ ಜ್ಞಾನವನ್ನ ಪಡೆದುಕೊಂಡವನಿಗೆ 5 ಲಕ್ಷಣಗಳು ಇರಬೇಕಂತ ಹೇಳ್ಯಾರ. ಅವಿದ್ಯೆಯೋ ನಾಶವಾದ ಮೇಲೆ ಇಂಥ ಸಾಕ್ಷಿ ಜ್ಞಾನ ಸಿದ್ಧಕದಂತ. ಎಲ್ಲಿವರೆಗೆ ಆ ವಿದ್ಯೆ ಹೋಗುವುದಿಲ್ಲ, ಆವರಣ ದೋಷ, ಮಲದೋಷ, ವಿಕ್ಷೇಪ ದೋಷ ಎಲ್ಲಿವರೆಗೆ ಹೋಗುವುದಿಲ್ಲ, ಅಂತ ಸಾಕ್ಷಿ ಜ್ಞಾನ ಸಿದ್ಧಿಸುವುದಿಲ್ಲ.
ಅದಕ್ಕೆ ನಾವೇನ್ ಮಾಡಬೇಕು? ಪ್ರಯತ್ನ ಪೂರ್ವಕವಾಗಿ ನಮ್ಮ ಅಂತಃಕರಣದಲ್ಲಿರತಕ್ಕಂಥ ಈ ಮಲ ದೋಷ ಆಗಲಿ, ವಿಕ್ಷೇಪ ದೋಷ ಆಗಲಿ, ಆವರಣ ದೋಷ ಎಲ್ಲವನ್ನ ಕಳೆಕೊಂಡು ಆ ಕನ್ನಡಿ ಹೇಗಿದೆ? ಕನ್ನಡಿ ಹೊಲಸಾದಾಗ ಆ ಕನ್ನಡಿಯಲ್ಲಿ ನಮ್ಮ ಮುಖ ಕಾಣಬಹುದೇ? ಕಾಣುವುದಿಲ್ಲ. ಅಂತಃಕರಣವೆಂಬ ಕನ್ನಡಿಯನ್ನ ಸ್ವಚ್ಛ ಮಾಡಿಕೊಂಡಾಗ ಮಾತ್ರ ಆತ್ಮತತ್ವವನ್ನ ತಿಳಿಲಿಕ್ಕಾಗತ್ತಂತೆ. ಅದಕ್ಕ ದೃಶ್ಯ ಪದಾರ್ಥಗಳ ತಾದಾತ್ಮ ಸಂಬಂಧ, ತಾನು ಅವುಗಳಿಗೆ ಬೇರೆ ಎಂಬ ಸಾಕ್ಷಿ ಜ್ಞಾನವಿದ್ದವನಿಗೆ ಈ ದೃಶ್ಯದ ಸಂಬಂಧವಿರದೆ ಇಲ್ಲವೇ ಇಲ್ಲ. ಯಾವುದು ದೃಶ್ಯವಾಗಿದೆ ಅದು ಸತ್ಯವಾಗಿ ಇರುವುದಿಲ್ಲ ಅಂತ ತಿಳ್ಕೋಬೇಕು. ಯಾವುದು ಕಣ್ಣಿಗೆ ಕಾಣ್ತಾ ಇದೆಯಲ್ಲ ಇದು ದೃಶ್ಯವಾದ ಸ್ವರೂಪ. ನಾವು ದೃಕ್ ಸ್ವರೂಪ. ಕಣ್ಣಿಗೆ ಕಾಣುವಂಥದ್ದು ಯಾವ್ದೈತಲ್ಲ, ಯಾವ್ದು ತೋರ್ತದಲ್ಲ, ಒಂದಿನ ಅಡಿಗೆ ಹೋಗೋದಂತ. ಅದು ಕಣ್ಣಿಗೆ ತೋರಿ ಇಲ್ಲದಂತೆ ಆಕತ್ತಲ್ಲ, ಹಾಗೆ ಅದನ್ನ ನಾವು ತಿಳಿದುಕೊಂಡು ಸಾಕ್ಷಿ ಜ್ಞಾನವಿದ್ದವನಿಗೆ ಇಂದ್ರಿಯಗಳು ತುಚ್ಛ ವಿಷಯಗಳಲ್ಲಿ ಪ್ರವರ್ತಿಸಲಾರವು. ಕೆಟ್ಟ ವಿಷಯಗಳಲ್ಲಿ ಅವನ ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಇವೇನದವಲ್ಲ ಆ ತುಚ್ಛವಾದ ವಿಷಯಗಳಲ್ಲಿ ಪ್ರವೃತ್ತಿ ಆಗುವುದಿಲ್ಲ. ಯಾಕಂದ್ರ ತಮೋಗುಣದಿಂದ ರಜೋಗುಣಕ್ಕೆ, ರಜೋಗುಣದಿಂದ ಸತ್ವಗುಣಕ್ಕೆ, ಸತ್ವಗುಣದಿಂದ ಶುದ್ಧ ಸತ್ವಗುಣಕ್ಕೆ ಏರಿದ ವಿವೇಕಿಯ ಮನಸ್ಸು ಕೆಳಕ್ಕೆ ಜಾರಿ ರಜಸ್ಸು ತಮಸ್ಸುಗಳಲ್ಲಿ ಭೋಗ ವಿಲಾಸಗಳಲ್ಲಿ ದುಷ್ಟ ವಾಸನೆಗಳನ್ನುಂಟು ಮಾಡುವ ಚೇಷ್ಟೆಗಳಲ್ಲಿ ಎಂದಿಗೂ ಪ್ರವರ್ತಿಸಲಾರವು. ಅದನ್ನ ನಾವು ವಿಚಾರ ಮಾಡಬೇಕಂತ. ಅಂತ ತತ್ವವನ್ನ ತಿಳಿದುಕೊಂಡು ನೀನು ಏನಾಗು ಈ ವ್ಯವಹಾರದಲ್ಲಿ ತಿಳಿದುಕೊಂಡು ವಿಚಾರ ಮಾಡಿ ಕಡೆಗೆ ಮಜ್ಜಿಗೆಯಿಂದ ಹೊರಗೆ ತೆಗೆದು ಬೆಣ್ಣೆಯನ್ನ ಪುನಃ ಮಜ್ಜಿಗೆಯಲ್ಲಿಟ್ಟರೆ ಅದು ಅಲ್ಲಿ ಮುಳುಗಲಾರದು. ಎಲ್ಲಿದೆ ಅದು? ಹಾಲಿನಲ್ಲಿ ಬೆಣ್ಣೆ ಇದೆ, ಆ ಬೆಣ್ಣೆಯಲ್ಲಿ ತುಪ್ಪ ಇದೆ ಅಲ್ಲ. ಪರಿಪೂರ್ಣವಾಗಿ ಹಾಲಿನಲ್ಲಿ ತುಂಬಿರುವ ತುಪ್ಪ ಕಣ್ಣಿಗೆ ಕಂಡಿದೆ. ಏನು? ಹಾಲನ್ನ ಹಿಂಡಿ ಹಾಲನ್ನ ಹದ ಮಾಡಿ ಕಾಸಿ ಅದಕ್ಕ ಹೆಪ್ಪ ಹಾಕಿದಾಗ ಮತ್ತ 8 ತಾಸು ಆದ ನಂತರ ಅದೇ ಮೃದುವಾದ ಶುಭ್ರವಾದ ದ್ರವ ರೂಪವಾಗಿರುವ ಹಾಲೇನಾಗಿದೆ? ಗಟ್ಟಿಯಾಗಿದೆ. ಯಾಕೆ? ಸಂಸ್ಕಾರದಿಂದ ಅದರ ಮೇಲಿರುವ ಕೆನೆಮಸರನ್ನ ತೆಗೆದು ಅದೇ ಕೆನೆಮಸರನ್ನ ಒಂದು ಒಳ್ಳೆಯ ಸ್ವಚ್ಛವಾದ ಪಾತ್ರೆಯಲ್ಲಿ ಕಡಗೋಲಿನಿಂದ ಅದನ್ನ ಕಡೆದಾಗ ಏನಾಗಿದೆ? ಅದು ಮಜ್ಜಿಗೆ ರೂಪ ಆಗಿ ಅದರಲ್ಲಿ ಬೆಣ್ಣೆ ಬಂದಿದೆಯಲ್ಲ. ಬೆಣ್ಣೆಯನ್ನ ತೆಗೆದೆ ಅದನ್ನ ತುಪ್ಪ ಕಾಯಿಸಿವಲ್ಲ, ಆ ಬೆಣ್ಣೆ ಕೆನೆಮಸರಿನಲ್ಲಿ ಅದನ್ನ ಮಂಥನ ಮಾಡಿದಾಗ ಮೊದಲಿನಂತೆ ಮೊಸರಾಗುವ ಶಕ್ತಿ ಅದಕ್ಕೈತೇನು? ಮಜ್ಜಿಗೆಯನ್ನ ಕಡೆದಾಗ ಬೆಣ್ಣೆ ಬಂದೈತಲ್ಲ, ಹೊಳ್ಳೆ ಆ ಬೆಣ್ಣೆ ಮಜ್ಜಿಗೆಯಂತೆ ಆಕ್ಕೈತೇನದು? ಆಗೋದಿಲ್ಲ. ಅದರಂತೆ ಮಜ್ಜಿಗೆಯಲ್ಲಿಟ್ಟರೆ ಅದು ಮುಳುಗಲಾರದು. ಯಾವುದೋ ಬೆಣ್ಣೆಯಲ್ಲಿ, ಆ ಮಜ್ಜಿಗೆಯಲ್ಲಿ, ಮೊಸರಿನಲ್ಲಿ ಹುಟ್ಟಿರುವ ಬೆಣ್ಣೆ, ಹಾಲಿನಿಂದ ಹುಟ್ಟಿರುವ ಬೆಣ್ಣೆ ಆ ಮಜ್ಜಿಗೆ ಕಡೆದಾಗ ಹೊಳ್ಳೆ ಆ ಮಜ್ಜಿಗೆ ಕೂಡ ಏಕಾಗೈತದ. ಅದರೊಳಗ ತಳಕ್ಕೆ ಏನಾರ ಹೋಗಿದ್ದೇನದು? ಬೆಣ್ಣೆ ತೇಲಾಕತ್ತಿದ್ದಲ್ಲ. ಅದರಂತೆ ಇದರಂತೆ ದೃಶ್ಯ ಪದಾರ್ಥಗಳಿಂದ ಬೇರ್ಪಡಿಸಿ ವಿಚಾರಣೆಯಿಂದ ತಾನು ದೃಶ್ಯ ವಿಲಕ್ಷಣನಾದ ಆತ್ಮನೆಂದು ಅನುಭವಿಸಿದ ಜ್ಞಾನಿ ಮತ್ತೆ ಮಿಥ್ಯಾರೂಪವಾದ ಸಂಸಾರ ಭೋಗಗಳಲ್ಲಿ ಭ್ರಮಿಸಲಾರ. ಈ ತುಚ್ಛವಾಗಿರುವ, ದುಃಖಕರವಾಗಿರುವ, ದುಃಖವನ್ನ ಕೊಡ್ತಾ ಇರತಕ್ಕಂಥ ಈ ಸಂಸಾರದಲ್ಲಿ, ಆ ಸಂಸಾರದ ಭೋಗಗಳಲ್ಲಿ
ಏನಾಗುದಿಲ್ಲವ? ಭ್ರಮಿಸುವುದಿಲ್ಲ. ಅದಕ್ಕ ಸ್ವಪ್ನದಿಂದ ಎಚ್ಚತ್ತವನು ಪುನಃ ಸ್ವಪ್ನ ಪ್ರಪಂಚದಲ್ಲಿ ರಮಿಸುವನೆ. ಸ್ವಪ್ನ ಕಂಡಾನಂತ. ಸ್ವಪ್ನ ಕಂಡಾಗ ಅವಾಗ ಒಬ್ಬ ಬಡವ ಮಲ್ಕೊಂಡಾಗ ಒಂದು ಸ್ವಪ್ನ ಬಿದ್ದಿದೆ. ಆ ಸ್ವಪ್ನದಲ್ಲಿ ಏನಾಗ್ಯಾನ? ಸಿರಿವಂತನಾಗ್ಯಾನ. ಸಿರಿವಂತನಾಗಿ ರಾಜ ಆಗ್ಯಾನ. ಎಲ್ಲ ಬಡವರಿಗೆ ಬಲ್ಯದರಿಗೆ ತನ್ನ ಪ್ರಜೆಗಳಿಗೆ ದಾನ ಮಾಡ್ತಿದ್ದಂತ. ರೊಕ್ಕ, ರೂಪಾಯಿ, ಬೆಳ್ಳಿ, ಬಂಗಾರದ ಸಿಂಹಾಸನ ಮೇಲೆ ಕುಳಿತುಕೊಂಡು ಎಲ್ಲರಿಗೂ ಬೇಡದ್ದನ್ನ ಕೊಡಾಕತ್ತಿದಾಗ ಎಲ್ಲರೂ ಇಸ್ಕೊಂಡು ಹೋಗ್ತಾರ. ಅವಾಗ ಎಚ್ಚತ್ತು ಎದ್ದ. ತಾನೇನದನ? ಬಡವದನ. ಹೆಂಡತಿ ಹೇಳಿನ ಟೈಮ್ ಆತು ಅಂತ ಹೇಳಿ ಎಬ್ಬಿಸ್ತಾಳ. ಅವಾಗ ಅಂದವ, ಅಲ್ಲ ನಾನು ಇಷ್ಟೋತನ ಸಿರಿವಂತಾಗಿದ್ದೆ ಅಲ್ಲ, ನೀವು ಹೋಗಿ ನಾನು ದೊಡ್ಡ ರಾಜ ಆಗಿದ್ನಲ್ಲ, ಎಲ್ಲರಿಗೂ ದಾನವನ್ನ ಮಾಡ್ತಾ ಇದ್ದೆ. ಹಣವನ್ನಾಗಲಿ, ದವಸ ಧಾನ್ಯ ಆಗಲಿ, ಬಂಗಾರವನ್ನಾಗಲಿ, ವಸ್ತ್ರಗಳನ್ನಾಗಲಿ ನಾನು ದಾನ ಮಾಡಕತ್ತಿದ್ನಲ್ಲ, ನೀ ಎಬ್ಬಿಸಿ ಏನ್ ಗಾಥ ಮಾಡಿದೆ ಅಂತ. ಆಕೆ ಅಂದಳು, ನೋಡೋ ನಾವು ಬಡವರಿದ್ದೇವಲ್ಲ, ಬಡವರಿದ್ದಾಗ ಸಾಲ ಮಾಡಿ ಮತ್ತ ಅಂಗಡಿಗೆ ಹೋಗಿ ಆ ಶೆಟ್ಟಿ ಕಡೆ ನಾನು ಕಡಲಿ ಬೇಳೆ, ಬೆಲ್ಲ, ಅಕ್ಕಿ, ತುಪ್ಪ, ದವಸ ಧಾನ್ಯಗಳನ್ನ ತಂದು ಅಡಿಗೆ ಮಾಡಿ ನೀನು ಮತ್ತ ಮಲ್ಕೊಂಡು ಕನಸು ಕಾಣೋ. ಆ ಸಿರಿ ಸಂಪತ್ತು ರಾಜ ಆಗಿದ್ದಲ್ಲ, ಈಗೂ ನೀನು ಮಲ್ಕೊಂಡಾಗ ನಿನಗೆ ಸ್ವಪ್ನ ಬೀಳೆ ರಾಜ ಆಗಂತೇಳಿ ಹೊಟ್ಟೆ ತುಂಬ ಎಲ್ಲವನ್ನ ತಿನಿಸಿ ಹೆಂಡತಿ ಮಲಗಿಸಿದಳು. ಅವಾಗ ಮಕ್ಕೊಂಡಾನ ಮತ್ತ ಉಂಡು ಹೋಳಿಗೆ, ತುಪ್ಪ, ಶಾಂಡಿಗೆ, ಹಪ್ಪಳ, ಭೋಗ್ಯಗಳನ್ನ ತಿಂದು ಆಕಿ ಏನ್ ಮಾಡ್ಯಾಳ? ಹೆಂಡತಿ ಅಂಗಡಿಗೆ ಹೋಗಿ ಸಾಲ ಮಾಡಿಕೊಂಡು ಅಂಗಡಿಗೆ ಹೋಗಿ ತಂದು ಅಡಿಗೆ ಮಾಡ್ಯಾಳಲ್ಲ. ಅವಾಗ ಕನಸು ಬಿತ್ತಂತ ಮಲ್ಕೊಂಡಾಗ ತೀದು ಎಬ್ಬಿಸ್ತಾಳ. ಕನಸು ಇಲ್ಲ. ಯಾರಿಗೆ? ಆ ಬಡವನಿಗೆ. ಎಲ್ಲೇ ಏನಾಗ್ಯಾನ? ಸ್ವಪ್ನದಲ್ಲಿ ಸಿರಿವಂತನಾಗ್ಯಾನಲ್ಲ, ಅದರಂತೆ. ಹಾಗೆ ತಾನು ದೃಶ್ಯ ವಿಲಕ್ಷಣನಾದ ಆತ್ಮನೆಂದು ಅನುಭವಿಸಿದ ಜ್ಞಾನಿ ಮತ್ತೆ ಮಿಥ್ಯಾ ರೂಪವಾದ ಸಂಸಾರ ಭೋಗಗಳಲ್ಲಿ ಭ್ರಮಿಸಲಾಗರ. ಇವ ತಾನು ಹೆಂಡತಿ ಸಾಲ ಮಾಡಿ ತಂದು ಅಂಗಡಿಗೆ ಹೋಗಿ ಎಲ್ಲ ಖರೀದ ಪದಾರ್ಥ ಭೋಗ್ಯಗಳನ್ನ ಆ ಭಾಗ್ಯವಾದ ತಾನು ಅನುಭವಿಸಿದ ಬೇಕೆಂಬ ಮನಸ್ಸಿನಲ್ಲಿಟ್ಟುಕೊಂಡ ಪದಾರ್ಥಗಳನ್ನ ತಿಂದರೂ ಕೂಡ ಕನಸು ಬೀಳಬಹುದೇ? ಆ ಕನಸಿನಲ್ಲಿ ರಾಜನಾಗಬಹುದೇ? ಕನಸಿನಲ್ಲಿ ಕೊಟ್ಟಂತ ಸಿರಿ ಸತ್ಯವಾಗಿರಬಹುದೇ? ಇಲ್ಲವೇ ಇಲ್ಲ. ಹಾಗೆ ಅದರಂತೆ ಹೀಗಿರುವುದರಿಂದ ಏನ್ ಮಾಡುವುದಿಲ್ಲ? ಎಚ್ಚೆತ್ತವನು ಪುನಃ ಸ್ವಪ್ನದಲ್ಲಿ ರಮಿಸುವನೆ. ಹೀಗಿರುವುದರಿಂದ ತತ್ವವೇತ್ತನಾಗಿ ಅವಿದ್ಯೆಯನ್ನ ಹೋಗಲಾಡಿಸಿಕೊಂಡು ದೃಶ್ಯ ತಾದಾತ್ಮವನ್ನ ಬಿಟ್ಟು ಆತ್ಮವೇತ್ತನಾದ ಮಹನೀಯನಿಗೆ ಮಾತ್ರ ಈ ಸಾಕ್ಷಿ ಜ್ಞಾನ ಶೋಭಿಸ್ತದಂತ. ಎಲ್ಲವನ್ನ ಬಿಟ್ಟು ಈ ಕ್ಷಣಿಕವಾಗಿರುವ ಈ ದೃಶ್ಯವಾಗಿರುವ ಇದು ಯಾವಾಗಲೂ ಸತ್ಯವಾಗಿ ಇರಲಾರದಂಥದ್ದ ನೋಡಿ ಸತ್ಯವಾಗಿರುವಂಥದ್ದು ಯಾವುದು? ಆತ್ಮ ಸ್ವರೂಪ ಮಾತ್ರ. ಹೇ ಅರ್ಜುನ, ಈ ಕಣ್ಣಿಗೆ ತೋರುವಂತ ಮಿಥ್ಯವಾಗಿರುವ ಈ ಜಗತ್ತು ಸತ್ಯವಾಗಿ ಮೂರು ಕಾಲದಲ್ಲಿ ಇಲ್ಲವೇ ಇಲ್ಲೋ? ಯಾವುದು ಕಣ್ಣಿಗೆ ಕಾಣ್ತದಲ್ಲ ಇದು ಸತ್ಯವಾಗಿ ಇಲ್ಲ ಅಂತ ನೀ ತಿಳ್ಕೊ. ಅದಕ್ಕ ಇಂಥ ಜ್ಞಾನ ಸಾಕ್ಷಿ ಜ್ಞಾನ ಸೋಪಾಕತಲ್ಲ. ಆ ಸ್ಥಿತಿಯನ್ನ ಪಡೆದುಕೊಂಡವನು ಮಾತ್ರ ತಿನ್ನುತ್ತಾ ತಿರುಗುತ್ತಾ ಮಾತನಾಡುತ್ತಾ ಇದ್ದರೂ ಕೂಡ ತಾನೇನು ಮಾಡುವನೆಲ್ಲ ಅಂಥೇಳಿ ಧೈರ್ಯವಾಗಿ ಹೇಳಬಲ್ಲ ಅಂತ ಧೈರ್ಯವಂತನಾಗು. ಮೊದಲು ನಿಷ್ಕಾಮ ಕರ್ಮ, ಭಕ್ತಿ, ಜ್ಞಾನಾದಿ, ಧ್ಯಾನಾದಿ ಸಾಧನಗಳಿಂದ ಚಿತ್ತವನ್ನ ಶುದ್ಧ ಮಾಡಿಕೊಂಡು ತಾನೇ ಪರಮಾತ್ಮನೆಂಬ
ಸೋಹಂ ಭಾವನೆಯನ್ನ ಪಡೆದುಕೊಳ್ಳಬೇಕ ನೀನು. ಸಹ ಅಹಂ, ಅಹಂ ಸಹ, ಅವನೇ ನಾನು, ನಾನೇ ಆತ್ಮ ಸ್ವರೂಪ ಅಂತೇಳಿ ಏನ್ ಮಾಡು ನೀನು? ನಿಷ್ಕಾಮ ಕರ್ಮ, ಭಕ್ತಿ, ಧ್ಯಾನಾದಿ ಸಾಧನ ಸಂಪತ್ತಿನಿಂದ ಕೂಡಿ ವಿವೇಕ, ವೈರಾಗ್ಯ, ಷಟ್ ಸಂಪತ್ತಿ, ಸಮಾಧಾನ, ಮುಮುಕ್ಷುತ್ವ ಆ ಸಾಧನೆಗಳನ್ನ ಮಾಡಿ ಆ ಸಾಧ್ಯ ವಸ್ತುವನ್ನ ಆತ್ಮನೇ ನಾನು, ನನ್ನ ಸ್ವರೂಪ ಆತ್ಮ ಸ್ವರೂಪ, ಅದನ್ನ ಬಿಟ್ಟು ಯಾವುದು ಇದು ಕಣ್ಣಿಗೆ ಕಾಂತದಲ್ಲ, ಇದು ನಾನಲ್ಲ, ಇದು ನನ್ನದಲ್ಲ, ನಾನು ಆತ್ಮ ಸ್ವರೂಪ ಸಾಕ್ಷಿ ಸ್ವರೂಪ ಅಂತ ತಿಳ್ಕೊ. ಅಂಥ ತತ್ವವೇತ್ತನು ಕೂಡ ಕರ್ಮಗಳನ್ನ ಮಾಡಿದರು ಮಾಡದೇ ಇದ್ದರು ಅವನಿಗೆ ಯಾವ ವಿಧವಾದ ಬಂಧವು ಇರಲಾರದು. ಈ ಬಂಧ ಐತಲ್ಲ, ತಾನೇನ್ ತಿಳ್ಕೊಂಡನ? ಏನೆಲ್ಲ ಮಾಡಿದರೂ ಕೂಡ ನಾನು ಮಾಡುವವನು ಅಲ್ಲ, ಮಾಡಿಸುವವನು ಅಲ್ಲ, ನೋಡುವವನು ಅಲ್ಲ, ಯಾವುದು ನಾನಲ್ಲ. ನನ್ನ ಸ್ವರೂಪ ಬೇರೆ, ಎಲ್ಲದಕ್ಕಿಂತ ಬೇರೆಯಾಗಿ ನಿಂತು ನೋಡುವಂತಹ ಸ್ವರೂಪ ಅದು ನನ್ನ ಸ್ವರೂಪ ಅಂತ ತಿಳ್ಕೊಂಡನಲ್ಲ. ಅಂತ ಯೋಗಯುಕ್ತನಾದ ಅವನ ಚಿತ್ತ ಹಾಗೆ ತಾನ ಹುರಿದು ಬೀಜದಂತೆ. ಅವನ ಚಿತ್ತ ಏನಾಗಿದೆ? ಆ ಹುರಿದ ಬೀಜಗಳನ್ನ ನಾವು ಹೊಲದಲ್ಲಿ ಹೋಗಿ ಬಿತ್ತಿದರೆ ಹುಟ್ಟಬಹುದೇ? ಬೀಜಗಳನ್ನಂತಾರಲ್ಲ, ಫಲವನ್ನ ಹಸನ ಮಾಡಿ, ಫಲವನ್ನ ಹದ ಮಾಡಿ, ಬೀಜಗಳನ್ನ ಬಿತ್ತಿದಾಗ ಆ ಬೀಜದಿಂದ ನಾವು ಹೇಗೆ ದವಸ ಧಾನ್ಯಗಳನ್ನ ಬೆಳಿತೇವಲ್ಲ, ಅದೇ ದವಸ ಧಾನ್ಯಗಳನ್ನ ಬೆಳೆಯುವಂತ ಬೀಜವನ್ನ ಹುರಿದು ಬಿತ್ತಿದರೆ ಆ ಹುರಿದ ಬೀಜ ನಮಗ ಫಲವನ್ನ ಕೊಡಬಹುದೇ? ಅದಕ್ಕ ಅವನ ಚಿತ್ತ ಏನಾಗಿದೆ? ತಾನೇ ಹುರಿದ ಬೀಜದಂತೆ ವಿಷಯ ಸಂಸ್ಕಾರ ರಹಿತವಾಗಿರುವುದು. ಅವನ ವಿಷಯ ಎಲ್ಲ ಏನಾಗೈತಿ? ಸಂಸ್ಕಾರ ವಿಷಯಗಳಿಂದ ರಹಿತವಾಗಿದೆ. ಅವ ಮತ್ತೊಬ್ಬರಿಗೆ ದಾರಿಯನ್ನ ತೋರಿಸುವುದಕ್ಕಾಗಿ ಕ್ರಿಯೆಯಲ್ಲಿ ಪ್ರವೇಶಿಸಿದರೂ ಕೂಡ ಇನ್ನೊಬ್ಬರಿಗೆ ಇರತೆರನಾಗಿ ನೀನು ಜೀವನ ಮಾಡು ಅಂತೇಳಿ ಅವ ತತ್ವವೇತ್ತನಾದ ಬಲ್ಲಂಥ ಜ್ಞಾನಿ ದಾರಿಯನ್ನ ತೋರಿಸಿದರೂ ಕೂಡ ಸಾಕ್ಷಿ ಭಾವವನ್ನ ಪಡೆದಿದ್ದರಿಂದ ಅವ ಹೆಂಗೇನ? ಅವನ ಇಂದ್ರಿಯಗಳು ಧರ್ಮಕ್ಕೆ ವಿರುದ್ಧವಾದ ಕಾರ್ಯಗಳಲ್ಲಿ ಪ್ರವೇಶಿಸುವುದು ಸಂಭವಿಸುವುದಿಲ್ಲ. ಸಂಭವಿಸುವುದಿಲ್ಲಲ್ಲ, ಅದಕ್ಕದರಂತೆ ನೀನು ತಿಳಿದುಕೋ. ಅದಕ್ಕ ನಾವು ಪಾಠ ಏನಿದು? ಇದರಿಂದ ಕಲಿಯುವ ಪಾಠ ತತ್ವವೇತ್ತನ ಮನೋಭಾವನೆಯು ಇತರೆಯವರ ಮನೋಭಾವನೆಕ್ಕಿಂತಲೂ ಕೂಡ ವಿಲಕ್ಷಣವಾಗಿದೆ. ತತ್ವವನ್ನ ಅರಿತಂಥ ಜ್ಞಾನಿ ಮನಸ್ಸು ಏನಾಗಿದೆ? ಅರಿತವರಕ್ಕಿಂತಲೂ ಕೂಡ ಅವನ ಮನಸ್ಸು ವಿಲಕ್ಷಣವಾಗಿದೆ. ಅವ ಹೆಂಗದನ? ಇಂದ್ರಿಯಗಳಿಂದ ಸರ್ವ ಕೆಲಸಗಳನ್ನ ಮಾಡುತ್ತಿದ್ದರೂ ಕೂಡ ತಾನು ಏನು ಮಾಡುವವನಲ್ಲ ಅಂತ ತಿಳ್ಕೊಂಡನ. ನಾವೇನ್ ತಿಳ್ಕೊಂಡೇವಿ? ನಾವೇನೋ ಮಾಡಿಲ್ಲ ಅಂದ್ರೂ ಕೂಡ ನಾನೇ ಮಾಡೇನಿ, ಇದು ಎಲ್ಲವೂ ಕೂಡ ನನ್ನಿಂದ ಆಗೈತಿ ಅಂತನಲ್ಲ. ಏನಾಗಿದೆ ಅಪ್ಪ ಇವನಿಂದ? ಏನು ಮಾಡುವ ಸಾಮರ್ಥ್ಯ ಐತಿ ಇವನಿಗೆ? ಬರುವಾಗಾದ್ರೂ ಏನಾರ ತಂದ ನೀನು, ಹೋಗುವಾಗಾರ ತಗೊಂಡು ಹೋಗ್ತಾನ ನೀನು. ಎಲ್ಲವೂ ಕೂಡ ದೇವನ ಮನೆ ಇದು. ಈ ಜಗತ್ತಿನಲ್ಲಿ ಆ ದೇವ ಕೊಟ್ಟಿರುವ ಇದು ಕಾಣಿಕ. ಆ ದೇವ ಸ್ವರೂಪ ನನ್ನ ಸ್ವರೂಪ, ಆತ್ಮ ಸ್ವರೂಪ ನಾನೇ ಅಂತ ತಿಳಿದುಕೊಂಡು ಎಲ್ಲವನ್ನ ಮಾಡುತ್ತಿದ್ದರೂ ಕೂಡ ಆ ಇಂದ್ರಿಯಗಳಿಂದ ಸರ್ವ ಕೆಲಸಗಳನ್ನ ಮಾಡ್ತಾ ಇದ್ದರೂ ಕೂಡ ನಾನು ಈ ಜಗತ್ತಿನಲ್ಲಿ ಬಂದವಲ್ಲ, ನಾನು ಬರವನು ಅಲ್ಲ, ನಾನು ಹೋಗವನು ಅಲ್ಲ, ನಾನು ಏನು ಮಾಡುವವನು ಅಲ್ಲ ಅಂಥೇಳಿ ನಿಶ್ಚಯವಾಗಿ ತಿಳಿದುಕೊಂಡು ತತ್ವವೇತ್ತರಲ್ಲದವರು ಸರ್ವವನ್ನ ತಾವೇ ಮಾಡುವೆಂಬ ಕರ್ತೃತ್ವವನ್ನ ವಹಿಸ್ತಾರಲ್ಲ. ನಾನೇ ಮಾಡಿದೆ, ನಾನೇ ಹುಟ್ಟಿಸಿದೆ, ಎಲ್ಲವೂ ಕೂಡ ಇದು ನನ್ನಿಂದ ಆತು ಅಂತ ಹೇಳಿ ತಿಳ್ಕೊಂಡು ಬದ್ಧರಾಗಿ ಆ ಬಂಧನದಲ್ಲಿ ಸಿಕ್ಕಿಕೊಂಡು
ಜೀವನ ಪರ್ಯಂತರವಾಗಿ ಏನ್ ಮಾಡ್ತಾರ? ಒದ್ದಾಡ್ತಾರಂತೆ. ಅದಕ್ಕ ಹೇ ಅರ್ಜುನ, ಅದರಂತೆ ನೀನಾಗಬೇಡ. ಆ ಅರ್ಜುನನನ್ನ ನಿಮಿತ್ತ ಮಾಡಿಕೊಂಡು ಪರಮಾತ್ಮ ಹೇಳಕತ್ತೇನಲ್ಲ, ಅದರಂತೆ ನೀನು ಯಾವುದರಲ್ಲಿ ಕೂಡ ಆ ಕರ್ತವ್ಯ ಕರ್ಮವನ್ನ ಮಾಡ್ತಾ ಇದ್ದರೂ ಕೂಡ ನಾನು ಯಾವುದನ್ನ ಮಾಡುವ ಅಲ್ಲ ಅಂತ ತಿಳ್ಕೊನಿ. ವಿಶ್ವ ಮಹಾಸಾಗರ, ಈ ಜಗತ್ತೇನಾಗಿದೆ? ಒಂದು ಸಮುದ್ರದಂತೆ, ಅದರಲ್ಲಿರುವ ವಸ್ತುಗಳು ಸಾಗರದ ತೆರೆಗಳಂತೆ. ಸಾಗರದೊಳಗ ತೆರೆಗಳು ಹೇಳ್ತಾವಲ್ಲ, ನೀರಿದ್ದಾಗ ಎತ್ತಾವಲ್ಲದೆ ನೀರಿರಲಾರದೆ ಆ ಸಾಗರದಲ್ಲಿ ತೆರೆಗಳು ಏಳಬಹುದೇ? ಏನಿದೆ ಇದು? ವಿಶ್ವವು ಮಹಾಸಾಗರ, ಅದರಲ್ಲಿರುವ ವಸ್ತುಗಳು ಸಾಗರದ ತೆರೆಗಳಂತೆ ಅಸಂಖ್ಯದವಲ್ಲ. ಅವುಗಳಲ್ಲಿ ಕೆಲವು ಅತಿ ಸ್ಥೂಲ, ಕೆಲವು ಅತ್ಯಂತ ಸೂಕ್ಷ್ಮ. ಅವುಗಳಲ್ಲಿ ಕೆಲವು ಸ್ಥೂಲ ಸೂಕ್ಷ್ಮಗಳ ಸಮ್ಮಿಶ್ರ. ಆ ವಸ್ತುಗಳನ್ನ ವಿವಿಧ ರೀತಿಯಿಂದ ವಿಮರ್ಶಿಸುತ್ತಾ ಹೋದರೆ ಆ ಎಲ್ಲ ವಸ್ತುಗಳ ಬಾಹ್ಯ ಭಿನ್ನತೆ ಮರೆಯಾಗಿ ಎರಡೇ ಎರಡು ಮೂಲ ವಸ್ತುಗಳು ಉಳಿತವಲ್ಲ. ಅವು ಯಾವುವು? ಒಂದು ಪುರುಷ, ಇನ್ನೊಂದು ಪ್ರಕೃತಿ. ಪುರುಷ, ಇನ್ನೊಂದು ಪ್ರಕೃತಿ. ಪ್ರಕೃತಿ ಅಂದ್ರ ಸತ್ವಗುಣ, ರಜೋಗುಣ, ತಮೋಗುಣ. 3 ಗುಣಗಳಿಂದ ಕೂಡಿರುವ ಈ ಪ್ರಕೃತಿ ಅರಿವಿನ ಅನಂತ ಮೂರ್ತಿ. ಪ್ರಕೃತಿಯು ಜಡ ಜಗತ್ತಿನ ಆದಿ ಜನನಿ. ಈ ಜಗತ್ತಿಗೆ ಹುಟ್ಟು ಕಾರಣಳಾದ ಯಾರೋ? ಈ ಪ್ರಕೃತಿ ಜನನಿ. ಸತ್ವ ರಜ ತಮ ಗುಣಗಳ ಸಾಮ್ಯಾವಸ್ಥೆ, ಅವ್ಯಕ್ತ ಶಕ್ತಿ ಪುರುಷ ಅಪರಿಣಾಮಿ, ಪ್ರಕೃತಿ ಪರಿಣಾಮಶೀಲ. ಸೂರ್ಯನ ಸಾನ್ನಿಧ್ಯದಲ್ಲಿ ಮೀನ ಕರಗುವಂತೆ, ಆ ಕರಗ ಆ ಸೂರ್ಯನ ಕಿರಣಗಳಿಂದ ಶಾಖವಾಗಿರುವ ಏನೆಲ್ಲವೂ ಕೂಡ ಹೆಚ್ಚು ಕಡಿಮೆ ಆದ್ರ ಹೇಗೆ ಕರಗುತ್ತದಲ್ಲ ಮ್ಯಾನ, ಅದರಂತೆ ಹೂವ ಅರಳುವಂತೆ. ಈಗ ಹೂವ ಅರಳಬೇಕಾದರೆ ಸೂರ್ಯನ ಕಿರಣ ಬಿದ್ದಾಗ ಆ ಸೂರ್ಯನ ಕಿರಣದಿಂದ ಮುಡುದಿಯಾದ ಮೊಗ್ಗಾಗಿರುವ ಆ ಹೂವ ಅರಳಿದಂತೆ. ಮೇಘಗಳು ಮಳೆ ಸುರಿಯುವಂತೆ. ಮೇಘ ಆಗಬೇಕಾದರೂ ಕೂಡ ಆ ಸೂರ್ಯನ ಕಿರಣದಿಂದ ಸಮುದ್ರದಲ್ಲಿರತಕ್ಕಂಥ ನೀರು ಆ ಸೂರ್ಯನ ಪ್ರಖರವಾದ ಬಿಸಿಲಿನಿಂದ ಕಾದು ಕಾದು ಆ ನೀರು ಮೇಲೆ ಮೇಘ ರೂಪವಾಗಿ ಹೋಗಿ ಆ ಮೇಘ ರೂಪ ಎಲ್ಲ ಜಲಕರಣೆಗಳು ಸಲಕರಣೆಯಾಗಿ ಮೋಡವಾಗಿ ಆ ಮೋಡದಿಂದ ಅದೇ ಮೋಡಗಳು ಕೂಡ ಒಂದಕ್ಕೊಂದು ಘರ್ಷಣೆ ಮಾಡಿ ಮಳೆ ಸುರಿದು ಎಲ್ಲಿ ಬಿದ್ದರೂ ಕೂಡ ಆ ಸಮುದ್ರದಿಂದ ಹೋದಂತ ನೀರು ಏನಿದೆಯಲ್ಲ ತನ್ನ ಗಮ್ಯ ಸ್ಥಾನವನ್ನ ಮುಟ್ಟುವವರೆಗೆ ಓಡೋಡಿ ಬಂದು ಸಾಗರವನ್ನ ಕೂಡುವಂತೆ. ಅದಕ್ಕ ನೋವು ಹೂವು ಅರಳುವಂತೆ, ಮೇಘಗಳು ಮಳೆ ಸುರಿಸುವಂತೆ. ಪುರುಷನ ಭಾಸ್ಕರನ ಪವಿತ್ರ ಸಾನ್ನಿಧ್ಯದಲ್ಲಿ ಪ್ರಕೃತಿ ವ್ಯಕ್ತ ಆಗಿದೆಯಲ್ಲ. ಸತ್ವಾದಿ ಗುಣಗಳು ಮೂರ್ತಗೊಂಡು ವಿಶ್ವವನ್ನ ರಚಿಸವಲ್ಲ. ಅಂದ್ರ ಸತ್ವಗುಣದ ಅತಿ ಸೂಕ್ಷ್ಮ ಮೂರ್ತ ರೂಪವೇ ಮಹತ್ವ ಅಂತ ತಿಳ್ಕೊರೋ ನೀನು. ಸ್ವಜ್ಞಪ್ತಿಯ ತಾಣ ನಿರ್ವಿಕಲ್ಪ ಅವಸ್ಥೆಯನ್ನ ಪ್ರವೇಶಿಸಿದಾಗ ನಾವು ಈ ಮಹತ್ತನ್ನ ಕಾಣಬಲ್ಲೆವು. ಕಣ್ಣಿಗೆ ಕಾಣ್ತದದು. ರಜೋಗುಣದ ಅತಿ ಸೂಕ್ಷ್ಮ ಮೂರ್ತ ರೂಪವೇ ಅಹಂಕಾರ ಅಂತ ತಿಳ್ಕೊನಿ. ಅಸ್ಪಷ್ಟ ಇತರ ಜ್ಞಪ್ತಿ ಹಾಗೂ ಸುಸ್ಪಷ್ಟ ಸ್ವಜ್ಞಪ್ತಿಗಳ ತಾಣವಿದು. ಧ್ಯಾನ ಅವಸ್ಥೆಯಲ್ಲಿ ನಿಂತಾಗ ನಾವು ಈ ಅಹಂಕಾರ ತತ್ವವನ್ನ ಕಾಣಬಲ್ಲೆವು. ಇದು ಹೆಂಗೈತಿ? ಇದರ ರೂಪವನ್ನ ಕಾಣಬೇಕಾತಂದ್ರ ನಮಗೆ ಏನ್ ಮಾಡ್ಬೇಕು? ಧ್ಯಾನಾಸಕ್ತರಾಗ್ಬೇಕು. ತಮೋಗುಣದ ಸೂಕ್ಷ್ಮ ಮೂರ್ತ ರೂಪಗಳೇ
ಶಬ್ದ ಸ್ಪರ್ಶಾದಿ ಪಂಚ ತನ್ಮಾತ್ರೆಗಳ ಪೈವು ಶಬ್ದ ಸ್ಪರ್ಶ ರೂಪ ರಸ ಗಂಧ ಇವೇನದವ ತನ್ಮಾತ್ರೆಗಳು. ಇತರ ಜ್ಞಪ್ತಿ ಹಾಗೂ ಸ್ವಜ್ಞಪ್ತಿ ಎಂಬ ಉಭಯ ಜ್ಞಪ್ತಿ ಸ್ಥಾನವಿದು. ದೇವ ಚಿಂತನೆಯು ಹೆಚ್ಚಿ ಮನಸ್ಸು ಏಕಾಗ್ರಗೊಳ್ಳತೊಡಗಿದಾಗ ನಾವು ಈ ಪಂಚ ತನ್ಮಾತ್ರೆಗಳನ್ನ ಕಾಣಬಲ್ಲೆವು. ಎಲ್ಲಿ ಕಾಣಕತ್ತಿದನ? ಆ ನಮ್ಮ ಆತ್ಮ ಸ್ವರೂಪವನ್ನ ಕಾಣಬೇಕಂತೇಳಿ ಮನಸ್ಸನ್ನ ಏಕಾಗ್ರತೆ ಆ ಪರಮಾತ್ಮನ ಜೊತೆಗೆ ಒಂದಾಗಬೇಕಾದಾಗ ಹೋಗುವ ಅವಸ್ಥೆಯಲ್ಲಿ ಕಾಣುವ ಈ ತನ್ಮಾತ್ರೆಗಳು. ಇಲ್ಲಿರುವ ಶಬ್ದಾದಿಗಳು ದಿವ್ಯ. ಆ ಶಬ್ದಗಳು ಹೆಂಗದವ? ದಿವ್ಯ. ಪಂಚ ತನ್ಮಾತ್ರೆಗಳ ಮಹಾಗರ್ಭದಿಂದ ಏನಾಗಿದೆ? ಆಕಾಶ, ವಾಯು, ಅಗ್ನಿ, ಜಲ ಹಾಗೆ ಭೂಮಿ ಎಂಬ 5 ಮಹಾಭೂತಗಳು ಮೂಡಿ ಬರ್ತಾವ. ಎಲ್ಲಿ ಮೂಡಿ ಬಂದವ? ಪಂಚ ತನ್ಮಾತ್ರೆಗಳ ಮಹಾಗರ್ಭದಿಂದ. ಯಾವ? ಆಕಾಶ, ವಾಯು, ಜಲ, ಅಗ್ನಿ, ಭೂಮಿ. ಸೃಷ್ಟ ಶಕ್ತಿಯುಕ್ತ ವಿಧಿಯು ಈ ಪಂಚಭೂತಗಳನ್ನ ಬಗೆ ಬಗೆಯಾಗಿ ಒಂದರ ಒಂದನ್ನ ಶ್ರಮಿಸಿಗೊಳಿಸಿ ವಿವಿಧ ತತ್ವಗಳನ್ನ ನಿರ್ಮಿಸುತ್ತಾನೆ. ಈ ಮಿಶ್ರಣ ಕ್ರಿಯೆಗೆ ಪಂಚೀಕರಣ ಅಂತ ನಾಮ. ಇವು ಹೆಂಗಿದೋ? ಇವು ಅಪಂಚೀಕೃತ ಪಂಚಮಹಾಭೂತಗಳಿದ್ವಲ್ಲ, ಅವು 5 ಪಂಚೀಕರಣಗಳನ್ನ ಕೂಡಿದಾಗ ಈ ಜಗತ್ತು. ಬ್ರಹ್ಮನು ಒಂದು ವಿಶಿಷ್ಟ ಪ್ರಮಾಣದಲ್ಲಿ ಭೂತಗಳನ್ನ ತೆಗೆದುಕೊಂಡು ಪ್ರತಿಯೊಂದರಲ್ಲಿ ಅರ್ಧ ಭಾಗ ಮಾಡಿದ. ಅವೇ ಮಾಡಿದ? ಆಕಾಶ, ವಾಯು, ಅಗ್ನಿ, ಜಲ, ಈ ಪೃಥ್ವಿ, ಭೂಮಿ. ಏನ್ ಮಾಡಿದ? ಅರ್ಧ ಭಾಗ ಮಾಡಿ ಅರ್ಧ ಭಾಗಗಳಿಂದ ಕ್ರಮವಾಗಿ ಜೀವ, ವ್ಯಾನನೇತ್ರ, ರಸ ಹಾಗೂ ವಾಯು ತತ್ವಗಳನ್ನ ನಿರ್ಮಿಸಿದ. ತಾನದರಲ್ಲಿದ್ದುಕೊಂಡು ಅದನ್ನ ವ್ಯವಸ್ಥೆ ಮಾಡಿ ನಿರ್ಮಾಣ ಮಾಡಿದ. ಉಳಿದ ಅರ್ಧ ಭಾಗಗಳಲ್ಲಿ ಮತ್ತೆ 4 ವಿಭಾಗ ಮಾಡಿ ಮೊದಲಿನ ಮೂಲ ಅರ್ಧ ಭಾಗಗಳಲ್ಲಿ ಭೂತಗಳ 1/8, ಎರಡನೇ ಅರ್ಥದ 1/4 ಭಾಗವನ್ನ ಬೆರೆಸಿದ. ಆಗ ಒಟ್ಟು 20 ತತ್ವಗಳು ತೋರಿ ಬಂದವು. ವಿವರವಾಗಿ ಹೇಳುವುದಾದರೆ ಆಕಾಶ ಅರ್ಧ ಭಾಗ ಜ್ಞಾತೃ. ಇದೇನಿದೆ? ಆಕಾಶದ ಭಾಗ ಅರ್ಧ ಭಾಗ ಏನೈತಲ್ಲ ಜ್ಞಾತೃ. ಅದರಲ್ಲಿ ವಾಯುವಿನ ಭಾಗ 1/8 ಕೂಡಿದರೆ ಮನದ ಉತ್ಪತ್ತಿ. ಮನಸ್ಸಿನ ಉತ್ಪತ್ತಿ ಅಂತ. ವಾಯುವಿನ ಚಂಚಲತೆ ಅದಕ್ಕಿದೆ. ಅದಕ್ಕ? ಮನಸ್ಸಿಗೆ. ಆ ಗಾಳಿ ಬೀಸ್ತಾ ಇರ್ತೈತಲ್ಲ, ಬೀಸುವ ಗಾಳಿಯನ್ನ ಹಿಡಿದು ಇಟ್ಟುವ ಶಕ್ತಿ ಯಾರಿಗಿದೆ? ಅದಕ್ಕಂತಿರ್ತಾರ, ಹರಿದಾಡುವ ಮನಸ್ಸನ್ನ ನಿಲ್ಲಿಸುವುದು ಬಹು ಕಷ್ಟ ಅಂತ ಕರೆದಾರಲ್ಲ. ಅದ್ ಹೆಂಗಿದೆ? ವಾಯುವಿನ ಚಂಚಲ ಮನಸ್ಸಿಗಿದೆ ಅಂತ. ಕೂಡಿಸಿದರೆ ಬುದ್ಧಿಯ ಉತ್ಪತ್ತಿ, ಅಗ್ನಿಯ ಪ್ರಕಾಶ ಗುಣ ಅದಕ್ಕಿದೆ. ಎದಕ್ಕ? ಬುದ್ಧಿಗೆ. ಜಲದ 1/8 ಕೂಡಿಸಿದರೆ ಚಿತ್ತಿನ ಉತ್ಪತ್ತಿ, ಜಲದ ಗ್ರಹಣ ಗುಣ ಅದಕ್ಕಿದೆ. ಪೃಥ್ವಿಯ 1/8 ಕೂಡಿಸಿದರೆ ಅಹಂಕಾರದ ಉತ್ಪತ್ತಿ, ಭೂಮಿಯ ಜಡ ಗುಣ ಅದಕ್ಕಿದೆ. ಇವು 5 ಆಕಾಶದ ತತ್ವಗಳು ಅಂತ ಹೇ ಅರ್ಜುನ ನೀನು ತಿಳಿದುಕೋ. ಇನ್ನ ವಾಯು ಅರ್ಧ ಭಾಗ ವ್ಯಾನ. ಅದರಲ್ಲಿ ಆಕಾಶದ 1/8 ಬೆರೆತರೆ ಸಮಾನದ ಉದಯ. ಅಗ್ನಿಯ 1/8 ಬೆರೆತರೆ ಉದಾನದ ಉದಯ. ಜಲದ 1/8 ಬೆರೆತರೆ ಅಪಾನದ ಉದಯ. ಪೃಥ್ವಿಯ 1/8 ಬೆರೆತರೆ ಪ್ರಾಣದ ಉದಯ. ಇವು ಏನದವ? ಇದು 5 ವಾಯುವಿನ ತತ್ವಗಳು ಅಂತ ತಿಳ್ಕೊ. ಅಗ್ನಿ ಅರ್ಧ ಭಾಗ ನೇತ್ರ. ಅದರಲ್ಲಿ ಆಕಾಶದ 1/8 ಕೂಡಿಸಿದರೆ ಕರ್ಣ.
ಆಕಾಶದ ಗುಣವಾದ ಶಬ್ದ. ಶಬ್ದ ಗುಣಕಂ ಆಕಾಶಂ. ಅದೆಲ್ಲಿದೆ? ಆಕಾಶದಲ್ಲಿದೆ ಅಲ್ಲ. ಪ್ರಕಾಶ ಶಕ್ತಿ ಅದಕ್ಕಿದೆ. ವಾಯುವಿನ 1/8 ಕೂಡಿದರೆ ತ್ವಚ. ವಾಯುವಿನ ಗುಣವಾದ ಸ್ಪರ್ಶ, ಪ್ರಕಾಶಕ ಶಕ್ತಿ ಅದಕ್ಕಿದೆ. ಈಗ ಉಷ್ಣ ಶೀತ ಅನ್ನೋದು ಗೊತ್ತಾಗ್ತಿದೆ. ಗಾಳಿ ಬೀಸಿದಾಗ ತಂಪು ಶೀತ ಅನ್ನೋದು ಕೂಡ ಆ ಜೊತೆ ತ್ವಚಕ್ಕ ಗೊತ್ತಾಗತ್ತಲ್ಲ. ಅದರಂತೆ ಪೃಥ್ವಿ 1/8 ಕೂಡಿದರೆ ಘ್ರಾಣ. ಪೃಥ್ವಿಯ ಗುಣವಾದ ಗಂಧ ಪ್ರಕಾಶ ಶಕ್ತಿ ಅದಕ್ಕಿದೆ. ಇವು 5 ಅಗ್ನಿಯ ತತ್ವಗಳು ಅಂತ ತಿಳ್ಕೊ. ಇನ್ನು ಜಲ ಅರ್ಧ ಭಾಗ ರಸ ವಿಷಯ ಅದರೊಂದಿಗೆ ಆಕಾಶದ 1/8 ಬೆರೆತರೆ ಶಬ್ದ ಗುಣದುದಯ. ವಾಯುವಿನ 1/8 ಬೆರೆತರೆ ಸ್ಪರ್ಶ ಗುಣದ ಉದಯ. ಅಗ್ನಿಯ 1/8 ಬೆರೆತರೆ ರೂಪ ಗುಣದುದಯ. ಪೃಥ್ವಿಯ 1/8 ಬೆರೆತರೆ ಗಂಧದುದಯ. ಇವು ಏನದವ? ಇವು ಜಲದ 5 ತತ್ವಗಳು ಅಂತ ತಿಳ್ಕೊ. ಭೂಮಿ ಅರ್ಧ ಭಾಗ ಪಾಯು. ಅದರಲ್ಲಿ ಆಕಾಶದ 1/8 ಕೂಡಿದರೆ ತಾಳವ್ಯಾಧಿ ಅಷ್ಟಸ್ಥಾನವರ್ತಿ ವಾಕ್ ಉದಿಸ್ತದಂತ. ಈಗ ನಮಗ ಮಾತು ಬರಬೇಕಾದ್ರ ಅಲ್ಲೇ ಏನಿದೆ? ಅಷ್ಟಸ್ಥಾನವರ್ತಿ. 8 ಸ್ಥಾನಕ್ಕೆ ಬಡೆದು ಬಂದಾಗ ಮಾತುಗಳು ಸ್ಪಷ್ಟವಾಗಿ ಕೇಳ್ತಾವಂತ. ಇಲ್ಲಿಕಂದ್ರ ಕೇಳುದಿಲ್ಲ. ವಾಯುವಿನ ಅಂದ್ರ 1/8 ಕೂಡಿದರೆ ಪಾಣಿಯ ಉದಯ. ಅಗ್ನಿ 1/8 ಕೂಡಿದರೆ ಪಾದ ಉದಯ. ಜಲದ 1/8 ಕೂಡಿದರೆ ಉಪಸ್ಥ ಉದಯ. ಈ 5 ಭೂಮಿಯ ತತ್ವಗಳು ಅಂತ ತಿಳ್ಕೊನಿ. ಒಟ್ಟು ಈ ಪಂಚೀಕರಣದ ರಚನೆಗೊಂಡು ತತ್ವಗಳು 25. ಈ 25ರ ಸುಂದರ ಗುಂಪೆ ದೇಹ. ಎಲ್ಲರ ಸಮೂಹದ ಗುಂಪೆ ಸುಂದರವಾದ ಈ ದೇಹ. ವ್ಯಷ್ಟಿ ವಿಶ್ವ ಆ ಪ್ರಕೃತಿಯಿಂದ ಈ ಜಡ ದೇಹದವರೆಗಿನ ಇಳಿಕೆಯ ಸೃಷ್ಟಿ ಕ್ರಮಕ್ಕೆ ಅನುಲೋಮ ಅಂತಾರ. ಇದಕ್ಕೇನಂತಾರ? ಅನುಲೋಮ ಅಂತಾರ. ದೇಹದಿಂದ ಪ್ರಕೃತಿವರೆಗಿನ ಉತ್ಕ್ರಾಂತಿಗೆ ಪ್ರತಿಲೋಮ ಅಂತಾರ. ಇಷ್ಟು ಸಂಗತಿಗಳ ಹಿನ್ನೆಲೆಯಲ್ಲೇ ಭಗವಂತನ ಪ್ರಸ್ತುತ ಉಪದೇಶವನ್ನ ಅರ್ಥ ಮಾಡಿಕೊಳ್ಳುವುದು ಸಮಂಜಸ. ಅದಕ್ಕ ಭಗವಂತ ಹೇಳ್ತಾನ, ಕುರುಸತ್ತಮ ಪ್ರಕೃತಿಗಿಂತ ಆಚೆ ಅನಂತವಾಗಿ ವ್ಯಾಪಿಸಿದ ನಿತ್ಯಾತ್ಮನನ್ನ ತಿಳಿದವನೋ ತತ್ವವಿದ್ ಅಂತ ತಿಳ್ಕೊ. ಅವ ಹೆಂಗದನ? ಎಲ್ಲರಂತೆ ಮಾತನಾಡ್ತಾನ ಕರೆ, ಹಿಡಿತಾನ ಕರೆ, ಬಿಡತಾನ ಕರೆ, ನಡಿತಾನ, ವಿಸರ್ಜನೆ ಮಾಡ್ತಾನ, ಕೇಳ್ತಾನ, ನೋಡ್ತಾನ, ಮುಟ್ಟತಾನ, ರುಚಿಸ್ತಾನ ಕರೆ, ಆಘ್ರಾಣಿಸ್ತಾನ ಕರೆ, ಸಂಕಲ್ಪನ ಮಾಡ್ತಾನ, ನಿರ್ಧರಿಸ್ತಾನ, ಸ್ಮರಣೆ ಮಾಡ್ತಾನ, ಹಾಗೂ ಅಹಂಕರಿಸ್ತಾನ ಕರೆ. ಮಲಗತಾನ, ಮಲಗಿದವ ಹೇಳ್ತಾನ, ಉಸಿರಾಡ್ತಾನ, ಕಣ್ಣವೆಯ ಆಟ ಮಾಡ್ತಾನಲ್ಲ. ಅಷ್ಟೇ ಅಲ್ಲ, ದೇಹದಿಂದ ವಿವಿಧ ಕಾರ್ಯಗಳನ್ನ ನಿರ್ವಹಿಸಿದರು ಕೂಡ. ಆದರಿಷ್ಟೇ ಅಲ್ಲ, ಕಾರ್ಯಗಳನ್ನ ಗೈಯುತ್ತಿರುವ ಕ್ಷಣವೇ ತಾನು ಆ ಕಾರ್ಯಗಳ ಕರ್ತೃತ್ವ ಅಲ್ಲ. ಆಯಾ ಇಂದ್ರಿಗಳೇ ತಮ್ಮ ತಮ್ಮ ವಿಷಯಗಳಲ್ಲೇ ವ್ಯವಹರಿಸುತ್ತೇವೆ ಅಂತ ತಿಳ್ಕೊಂಡು ತಾನು ಕೇವಲ ಸಾಕ್ಷಿ ಪುರುಷ ಅಂತ ಪರಿಭಾವಿಸ್ತಾನಪ್ಪ. ಅದಕ್ಕ ಹೇ ಅರ್ಜುನ, ಹಾಗೆ ಸಾಕ್ಷಿ ಭಾವ ತಾಳಿ ಕರ್ತವ್ಯ ಕರ್ಮಗಳನ್ನ ಆಚರಿಸುವ ತತ್ವವಿದನು ಎಂದೆಂದಿಗೂ ಕರ್ಮಗಳ ಅಳಿವಿಗೆ ಬಂಧನಕ್ಕೆ ಸಿಕ್ಕು ಬೀಳುವುದಿಲ್ಲೋವ. ಅದರಂತೆ ಅವನಂತೆ ನೀನಾಗು. ಪುರುಷನು ಸ್ವಭಾವತಃ ನಿಷ್ಕಲಂಕ ಹಾಗೂ ನಿರಂಜನ. ಕಿಂತು ನಾನಾ ವಿಧ ಉಪಾಧಿಗಳ ಸಂಬಂಧದಿಂದ ಬಹು ಬಗೆಯ ನಾನಾಮ ಧರಿಸ್ತಾನಲ್ಲ. ಕರ್ಮ ಕರ್ತೃತ್ವ ಬುದ್ಧಿ ಪಡಿತನಲ್ಲ. ಫಲ ಭೋಕ್ತೃತ್ವ ಭಾವವನ್ನ ತಾಳ್ತನಲ್ಲ. ಪುರುಷನು ಸತಿ ಉಪಾಧಿಯ ಸಂಬಂಧದಿಂದ ಪತಿ,
ಪತಿಯ ಸಂಬಂಧದಿಂದ ಸತಿಯಳು ಕೂಡ ಅಕೇನೆಗಳ ಪತ್ನಿ. ಸತಿಪತಿಗಳು ಬರಬೇಕಾದರೂ ಕೂಡ ಪುರುಷನು ಸತಿ ಉಪಾಧಿಯಿಂದ ಆ ಸಂಬಂಧದಿಂದ ಪತಿ, ಪುತ್ರ ಉಪಾಧಿಯಿಂದ ಸಂಬಂಧಿತ ಪಿತ, ಪ್ರಪುತ್ರರ ಉಪಾಧಿಯಿಂದ ಸಂಬಂಧದಿಂದ ಅಜ್ಜ ಅನಿಸ್ತಾನಲ್ಲ. ಪತಿ ಪಿತ ಅಜ್ಜನಾಗಿ ಭಿನ್ನ ಭಿನ್ನ ಕಾರ್ಯಗಳನ್ನ ಎಸಗ್ತಾನಲ್ಲ. ಕರೆ ಪತಿ ಪಿತ ಅಜ್ಜ ಆಗ್ಯಾನಂದ್ರು ಕೂಡ ಒಬ್ಬನೇ ಅಲ್ಲದೆ ಬೇರೆ ಅದಾರೀನು. ಉಪಾಧಿ ಮೂಲಕವಾಗಿ ಪತಿಯಾದ, ಪುತ್ರಾದ, ತಂದೆಯಾದ, ತನ್ನ ತಂದೆಗೆ ಮಗ ಆದ, ಮಗನಿಗೆ ತಂದೆಯಾದ. ಹೀಗೆ ಉಪಾಧಿಯಿಂದ ಏನದ ನಮ್ಮ ಉಪಾಧಿಗಳಲ್ಲಿ ಪೂರ್ಣ ಮಗ್ನನಾದ ಪುರುಷನು ತನ್ನ ನಿರ್ಮಲ ಸ್ವರೂಪ ಮರೆತು ಉಪಾಧಿಗಳ ರಕ್ಷಣೆ ಪೋಷಣೆಗಾಗಿ ಹಗಲಿರಲು ಚಿಂತಿಸ್ತಾನಲ್ಲ. ಪ್ರಾಣದ ಹಂಗ ಹರಿದು ಶ್ರಮ ಮಾಡ್ತಾನ. ನಾನು ಸುಖವಾಗಿರಬೇಕು, ನನ್ನ ಹೆಂಡತಿ ಸುಖವಾಗಿರಬೇಕು, ನನ್ನ ಮಕ್ಕಳು, ಬಂಧು ಬಾಂಧವರು, ಮೊಮ್ಮಕ್ಕಳು, ಗಿರಿಮಕ್ಕಳು ಕೂಡ ಸುಖವಾಗಿರ್ಬೇಕಂತೇಳಿ ಹಗಲು ರಾತ್ರಿ ಅನ್ನದೆ ಶ್ರಮ ಪಡ್ತಾನಲ್ಲ. ಸುಖ ದುಃಖಗಳನ್ನ ಪಡಿತಾನಲ್ಲ. ಸುಖದ ಬಗ್ಗೆ ಅನುರಾಗ, ಹಾಗೆ ದುಃಖದ ಬಗ್ಗೆ ದ್ವೇಷವನ್ನ ತಾಳ್ತಾನಲ್ಲ. ಆ ಅನುರಾಗ ಹಾಗೂ ದ್ವೇಷಗಳೇ ಅವನನ್ನ ಜನ್ಮ ಮರಣಕ್ಕೆ ಪೂರ್ತಿಯಾಗಿ ಬಂಧಿಸ್ತವನು. ಹಾಗೆ ನೀನಾಗಬೇಡ. ವಾಸ್ತವಿಕವಾಗಿ ನೋಡಿದರೆ ಪುರುಷನಾದ ತಾನು ಶಾಶ್ವತ. ದೇಹ, ಇಂದ್ರಿಯ, ಮನ, ಬುದ್ಧಿಗಳು, ಸತಿ, ಸುತ, ಗೃಹ, ಧನ ಧಾನ್ಯಗಳು ಮಧ್ಯಂತರದಲ್ಲಿ ತನಗೆ ಸಂಬಂಧಿಸಿದ ಪದಾರ್ಥಗಳು ಎಲ್ಲವೂ ಕೂಡ ನಡಕ ಸಿಕ್ಕವಂತಿವು. ಏನಿದವು? ದೇಹ ನಡಕ ಬಂದ ತಂತಿದು ಕೂಡ ತಾನು ಹೆಂಗದನ ಮೊದಲದನ. ದೇಹ ಬರುವಕ್ಕಿಂತಲೂ ಕೂಡ ಆತ್ಮ ಮೊದಲದನ. ದೇಹ ಬಂದಾಗ ಅವನದನ, ದೇಹವಾದಾಗೂ ಕೂಡ ಅಮದನ. ದೇಹ, ಆ ದೇಹದಲ್ಲಿ ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಹೆಂಡತಿ, ಮಕ್ಕಳು, ಮನೆ, ಸಿರಿ ಸಂಪತ್ತು. ಇದೇನಾಕತ್ತಂದ್ರ ಒಂದಿನ ತಾ ಕೈ ಬಿಡಲಿದ್ದರೂ ಕೂಡ ಇವು ನನ್ನ ಕೈ ಬಿಟ್ಟು ಹೊಕ್ಕವ. ಅದಕ್ಕೆ ಅವಿದ್ದರೂ ಕೂಡ ಮೊದಲೇ ಕೈ ಬಿಡಬೇಕಂತ ಯಾರು ತಿಳ್ಕೊಂಡಾರ, ತತ್ವವನ್ನ ಅರ್ಕೊಂಡಾರ, ಅರಿತಂತ ಅಂತ ತತ್ವಜ್ಞಾನಿ ಇದ್ದಾಗನ ಬಿಟ್ಟು ಬಿಡಬೇಕಂತ. ಅದಕ್ಕಂತಾರ ಅವರು ಅರಿತವನೇ ಜಾಣ. ಇದರಲ್ಲಿ ಏನು ತಿಳ್ಕೊಂಡನಲ್ಲ, ಈ ಪದಾರ್ಥಗಳನ್ನ ಚಿರಕಾಲ ತನ್ನವಾಗಿ ಬಾಳವು. ಇರುವವರಿಗೂ ಕೂಡ ಹೆಂಡತಿ ಇರ್ತಾಳೇನು, ಮಕ್ಕಳಿರ್ತಾರೇನು, ಸಿರಿ ಸಂಪತ್ತಾದರೂ ಮನೆ ಹೊಲ ಇರ್ತಾವೇನು, ಯಾವ ಹೊತ್ತಿನಲ್ಲಿ ನಮ್ಮನ್ನ ಕೈ ಬಿಟ್ಟು ಹೋಗ್ತಾವೋ ಗೊತ್ತಿಲ್ಲ. ಮನೇನು ಬಿಟ್ಟು ಹೋಗಬಹುದು, ಮಠನು ಬಿಟ್ಟು ಹೋಗಬಹುದು, ಹೆಂಡತಿ ಬಿಟ್ಟ ಹೋಗಬಹುದು, ಮಕ್ಕಳು ನಮ್ಮನ್ನ ಕೈ ಬಿಟ್ಟು ಹೋಗಬಹುದು. ಕರೆಕ್ಟ್. ಆದರೆ ಆತ್ಮ ಯಾವಾಗಲೂ ಇರುವಂತ ಹಂತ ಆತ್ಮ ಸ್ವರೂಪ ನನ್ನ ಸ್ವರೂಪ ಅಂತ ತಿಳ್ಕೊಂಡು ಅವು ಚಿರಕಾಲ ತನ್ನವಾಗಿ ಬಾಳುವುದಿಲ್ಲ. ಅವು ಬರುವ ಪೂರ್ವದಲ್ಲಿ, ಅವು ಕೈಬಿಟ್ಟ ಅನಂತರದಲ್ಲಿ ತಾನಿದ್ದಾನಲ್ಲ ಅಪರಿಣಾಮಿಯಾಗಿ. ಆದುದರಿಂದ ಮಧ್ಯ ಕಾಲದಲ್ಲೂ ಕೂಡ ಆ ಉಪಾಧಿಗಳು ತನಗೆ ಸಂಬಂಧ ಇಲ್ಲ ಅಂತ ತಿರಿದವನು ಅರಿತವನೇ ಜಾಣ. ತತ್ವವೇತ್ತ. ಅವನನ್ನ ಮಾನ ಅಪಮಾನ ಜನ್ಮ ಮರಣಗಳು ಪೀಡಿಸುವುದಿಲ್ಲೋ. ತಾಯಿ ತಂದೆ ಬಂಧು ಬಾಂಧವ ಎಂಬ ಕಲ್ಪನೆಗಳು ಕೂಡ ಅವನನ್ನ ಮುಟ್ಟುವುದಿಲ್ಲ. ಅವನಿಗೆ ಅವನ ಮನಸ್ಸಿನಲ್ಲಿ ಮುಚ್ಚುವುದಿಲ್ಲ. ಅವ ಸದಾ ಏನದನ ಉತ್ಕರಿಸುವ ಹೀಗೆ, ನ ಮೃತ್ಯುರ್ನ ಶಂಕಾ ನ ಮೇ ಜಾತಿ ಭೇದ ಪಿತಾ ನೈವ ಮೇ ನೈವ ಮಾತಾ ಚ ಜನ್ಮ ನ ಬಂಧುರ್ನ ಮಿತ್ರಂ ಗುರುರ್ನೈವ ಶಿಷ್ಯ ಚಿದಾನಂದ ರೂಪ ಶಿವೋಹಂ ಶಿವೋಹಂ. ನ ಮೃತ್ಯೋ ನ ಶಂಕಾ ನ ಮೇ ಜಾತಿ ಭೇದ
ಪಿತಾ ನ ಏವ ಮೇ ನ ಏವ ಮಾತಾ ಚ ಜನ್ಮ ನ ಬಂಧುಃ ನ ಮಿತ್ರಂ ಗುರುಃ ನ ಏವ ಶಿಷ್ಯಃ ಚಿದಾನಂದ ರೂಪ ಶಿವಃ ಅಹಂ ಶಿವಃ ಅಹಂ. ಮೃತ್ಯು ಸಂದೇಹ ಜಾತಿ ಭೇದಂಗಳಿಲ್ಲ. ನನಗೆ ತಾಯಿ ಇಲ್ಲ, ನನಗೆ ತಂದೆ ಇಲ್ಲ, ನನಗೆ ಜನ್ಮವಿಲ್ಲ, ಬಂಧು ಇಲ್ಲ, ಮಿತ್ರವೂ ಇಲ್ಲ, ಗುರುನು ಇಲ್ಲ, ಶಿಷ್ಯನು ಇಲ್ಲ, ಯಾವುದು ನನಗಿಲ್ಲ. ನಾನು ಹೆಂಗನೇ ಜ್ಞಾನನಂದ ಘನ ದೇವನೇ ನಾನು ಅಂತ ತಿಳ್ಕೊಂಡನ. ಹಾಗೆ ಅಸಂಗನಾಗಿ ಕರ್ಮ ಮಾಡುವನು ಏನದನವ ಪಾಪ ಲಿಪ್ತನಾಗಿರುವುದೇ ಇರುವುದರಿಂದ ಅಂತದ್ದನ್ನ ನೀನು ಪಡೆದುಕೋ ಅರ್ಜುನ ಅಂತ ಹೇಳಿ ಅರ್ಜುನನನ್ನ ನಿಮಿತ್ತ ಮಾಡಿಕೊಂಡು ಶ್ರೀಕೃಷ್ಣ ಪರಮಾತ್ಮ ಈ ಮಾತನ್ನ ಹೇಳನಲ್ಲ. ಅದನ್ನ ನಮ್ಮ ಜೀವನ ಸಾಧನದಲ್ಲಿ ಅದನ್ನ ನಾವು ಸಾಧಿಸಿ ಹಂತ ಆತ್ಮ ತತ್ವವನ್ನ ತಿಳಿದುಕೊಂಡು ನಮ್ಮ ಜೀವನ ಸಾರ್ಥಕ ಮಾಡಿಕೊಳ್ಳುವ ಆ ಸದ್ಬುದ್ಧಿ ಸದ್ಗುರುನಾಥ ನಮ್ಮ ನಿಮ್ಮೆಲ್ಲರಿಗೆ ಕೊಟ್ಟು ಕಾಪಾಡಬೇಕು. ಅದಕ್ಕ ನೀನು ಆಗಪ್ಪ ಅಂತೇಳಿ ಪರಮಾತ್ಮ ಹೇಳಿದಲ್ಲ. ನೈವ ಕಿಂಚಿತ್ ಕರೋಮೀತೆ ಯುಕ್ತ ಮನ್ಯೇತ ತತ್ವವಿತ್ ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಗ್ರನ್ನಸ್ನನ್ ಗಚ್ಚನ್ ಸ್ವಪನ್ ಸ್ವಪನ್ ಸ್ವಸನ್ ಪ್ರಲಪನ್ ವಿಸರ್ಜನ್ ಗೃಹ್ಣನ್ ಉನ್ಮಿಷನ್ನಿಪಿ ಮಿಷನ್ನಪಿ ಇಂದ್ರಿಯಾರ್ಥೇಷು ಇಂದ್ರಿಯಾಣಿ ಇಂದ್ರಿಯಾರ್ಥೇಷು ವರ್ತಂತೆ ಇತಿ ಧಾರಯನ್ ಅಂತ ಹೇಳ್ಯಾರಲ್ಲ. ಅಂತದ್ದನ್ನ ಯಾವುದನ್ನುದನ್ನ ನಾವು ನೀವೆಲ್ಲರೂ ತಿಳಿದುಕೊಂಡು ಆ ಭಗವಂತನ ಆನಂದದ ಆತ್ಮ ಸ್ವರೂಪವನ್ನ ತಿಳಿದುಕೊಂಡು ಇದ್ದಾಗ ಮಾತ್ರ ಈ ವ್ಯವಹಾರ ಎಲ್ಲ ಆಗುವಂತದ್ದಾಗಿದೆ. ಅಂತದ್ದನ್ನ ಸದ್ಗುರುನಾಥ ನಮ್ಮ ನಿಮ್ಮೆಲ್ಲರಿಗೆ ಕೊಟ್ಟು ಕಾಪಾಡಲಿ ಅಂತೇಳಿ ತಿಳಿದುಕೊಂಡು 2 ವಾಕ್ಯ ಪುಷ್ಪಗಳನ್ನ ಸದ್ಗುರುನಾಥರ ಚರಣಾವೃಂದಗಳಲ್ಲಿ ಸಮರ್ಪಿಸಿ ತಮ್ಮೆಲ್ಲರಿಗೂ ಶರಣಾರ್ಥಿಗಳು ಶಿವಸ್ವರೂಪಿಗಳೇ.